ನಮಸ್ಕಾರ 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 ನಿಮ್ಮೆಲ್ಲರಿಗೂ ಋಷಿಕೇಶ್ ಭೃಂಗ ಏರ್ ಆಯಿಲ್ ಮತ್ತು ಹರ್ಬಲ್ ಶಾಂಪೂ ಅರ್ಪಿಸುವ ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ಯುನಿಬಿ ಕುಕೀಸ್ ಕಿಚನ್ ಪಾರ್ಟ್ನರ್ ಐಡಿಯಲ್ ಕುಕ್ವೇರ್ ಅಂಡ್ ಅಪ್ಲಯನ್ಸಸ್ ಮುಳ್ಳಿಯವರೇ ಕಾರ್ಯಕ್ರಮ ಶುರು ಮಾಡಿ ಎಲ್ರಿಗೂ ಸಹ ಗೌರಿ ಹಬ್ಬದ ಶುಭಾಶಯ ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಏನ್ರಿ ಮುಳ್ಳಿ ವಿಶೇಷ, ಯಾರನ್ನ ಕರೆಸ್ತಾ ಇದ್ದೀರಾ, ಗೌರಿ ಹಬ್ಬಕ್ಕೆ ಏನೇನ ತೋರಿಸ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ರೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅದ್ಭುತವಾದ ವೈವಿಧ್ಯಮಯ ಅಡಿಗೆಗಳನ್ನ ಮಾಡಿ ತೋರಿಸ್ತಾ ಇದ್ದಾರೆ ಸುಚಿತಾ ಅವರು ಬರ್ತಾ ಇದ್ದಾರೆ. ಸುಚಿತಾ ಅವರೇ ನಮಸ್ಕಾರ, ಬನ್ನಿಮಾ. ಓಹೋ, ಏನು ಹೊಸ ಅಡಿಗೆ ಮೇಲೆ ಸಡಗರ ನಿಮ್ಗೆ. ನಮಸ್ಕಾರ ಮೇಡಮ್, ಗೌರಿ ಹಬ್ಬ ಶುಭಾಶಯಗಳು. ನಿಮ್ಗೂ ಸಹ. ನಮ್ ಗಣೇಶ ನಮ್ ಗೌರಿ ಹಬ್ಬ ಗೌರಿ ಗಣೇಶ ಎರಡೂ. ಓಕೆ, ಗೌರಿ ಹಬ್ಬದ ಶುಭಾಶಯಗಳು ತಿಳಿಸಿದೀವಿ. ಏನ್ ಮಾಡ್ತಾ ಇದ್ದಾರೆ ವಿಶೇಷವಾದಂತ ಅಡಿಗೆ ಹೇಳಿ. ತುಂಬಾ ಜನ ಕಾಯ್ತಾ ಇದಾರೆ, ಏನೋ ವಿಶೇಷವಾದ ಅಡಿಗೆ ಇದೆ ನಮ್ಮಲ್ಲಿ ಮಾಡ್ಕೋಬೇಕು ಅಂತ ಕಾಯ್ತಾ ಇದಾರೆ. ಏನ್ ಮಾಡ್ತಾ ಇದಾರೆ ಇವತ್ತು? ಬೇಬಿ ಪೊಟ್ಯಾಟೋಸ್, ಈ ಆಲೂಗಡ್ಡೆಯಿಂದ ಆಲೂ ಪಲಾವ್ ಮಾಡ್ತಾ ಇದ್ದೀನಿ. ಪಲಾವ್ ಮಾಡಕ್ಕೆ ಏನೇನ್ ತಂದಿದ್ದೀರಾ ಸುಚಿತಾ ಅವರೇ? ಆಲೂ ಪಲಾವ್ ಬೇಕಾಗುವ ಸಾಮಗ್ರಿಗಳು: ಬೇಬಿ ಆಲೂಗಡ್ಡೆ, ಅಕ್ಕಿ, ಕಾರ್ನ್ಫ್ಲೋರ್, ಬಟಾಣಿ, ಅರಿಶಿನ, ಗರಂ ಮಸಾಲ, ಅಚ್ಚ ಖಾರದ ಪುಡಿ, ಶಾಹಿ ಜೀರಾ, ಧನಿಯಾ, ಒಣಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿ, ಈರುಳ್ಳಿ, ಟೊಮ್ಯಾಟೊ, ಮೊಸರು, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪುದೀನಾ ಸೊಪ್ಪು, ಅನಾನಸ್ ಹೂ, ಪಲಾವ್ ಎಲೆ, ಶುಂಠಿ, ಬೆಳ್ಳುಳ್ಳಿ, ತೆಂಗಿನಕಾಯಿ ತುರಿ, ತುಪ್ಪ, ಉಪ್ಪು, ಎಣ್ಣೆ. ಇಷ್ಟಿದ್ರೆ ಸಾಕಾ? ಒಳ್ಳೆ ಪಲಾವ್ ಮಾಡ್ಬೋದಾ? ಪಲಾವ್ ಮಾಡೋಣ, ಶುರು ಮಾಡೋಣ. ಫಸ್ಟ್ ಏನ್ ಕೊಡ್ಲಿ ನಿಮ್ಗೆ? ಫಸ್ಟ್ ಒಂದು ಪ್ಯಾನ್ ಇಡಿ, ಒಂದು ಮಸಾಲೆನ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಓಕೆ ಮೇಡಮ್, ಪ್ಯಾನ್ ಇಟ್ಟಿದೀವಿ. ಎಣ್ಣೆಗೆ ಹಾಕ್ಬೇಕಾ? ಇಲ್ಲ, ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಡ್ರೈ ರೋಸ್ಟ್ ಮಾಡ್ತಾ ಇದೀರಾ? ಓಕೆ ಓಕೆ, ಮಾಡಿ 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 ಮಾಡಿ. ಏನ್ ಧನಿಯಾನ ಗೌರಿ ಹಬ್ಬಕ್ಕೆ ಮನೇಲಿ ಮಾಡ್ಕೋಬಹುದು. ವಿಶೇಷವಾದಂತ ಪಲಾವ್ ಇದು. ಯೂಶಲಿ ಪಲಾವ್ಗಳೆಲ್ಲ ಮಾಡ್ಕೊಳ್ತಾರೆ, ಚಿತ್ರಾನ್ನ ಮಾಡಕ್ ಹೋಗ್ಬಿಡ್ತಾರೆ. ಈಜಿ ಅಲ್ವಾ? ಚಿತ್ರಾನ್ನ ಪುಳಿಯೋಗರೆ ಮಾಡ್ಬಿಡ್ತಾರೆ. ಪಲಾವ್ ಗಿಲಾವ್ ಮಾಡ್ಕೊಂಡ್ರೆ ಸ್ವಲ್ಪ ಗ್ರ್ಯಾಂಡ್ ಆಗಿ ರಿಚ್ ಆಗಿರುತ್ತೆ ಗೌರಿ ಹಬ್ಬ. ಅದು ಇದು ತುಂಬಾ ಮಕ್ಕಳಿಗೆಲ್ಲ ಫುಲ್ ಆಲೂಗಡ್ಡೆ ತುಂಬಾ ಜನಕ್ಕೆ ಇಷ್ಟ. ಈ ಆಲೂಗಡ್ಡೆ ಹಾಕಿ ಒಂದ್ಸರಿ ಪಲಾವ್ ಮಾಡಿ ತುಂಬಾ ಅದ್ಭುತವಾಗಿರುತ್ತೆ. ಇದು ಅಲ್ಲ, ಬೇರೆ ಟೇಸ್ಟ್ ಇದು ಅಲ್ಲ. ಆಲೂಗಡ್ಡೆ ಇಷ್ಟಪಡೋರು ತುಂಬಾ ಜನ ಇದ್ದಾರೆ. ಓಕೆ, ಅದು ಪಲಾವ್ ಅಲ್ಲಿ ತಿಂತಾ ಇದ್ರೆ ಒಳ್ಳೆ ಟೇಸ್ಟ್ ಇರುತ್ತೆ. ಎಸ್ ಮೇಡಮ್. ಧನಿಯಾ ಹಾಕಿದೀರಾ, ಒಣಮೆಣಸಿನ್ಕಾಯಿ ಹಾಕಿದೀರಾ, ಒಂದೆರಡು ಬ್ಯಾಡಗಿ ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ ಮತ್ತೆ ಕಲರ್ಗೋಸ್ಕರ ಬ್ಯಾಡಗಿ ಮೆಣಸಿನ್ಕಾಯಿ. ಕರ್ನಾಟಕದಲ್ಲಿ ಅತ್ಯಂತ ಜನಪ್ರಿಯವಾದಂತ ಮೆಣಸಿನ್ಕಾಯಿಗಳಲ್ಲಿ ಒಂದು ಬ್ಯಾಡಗಿ ಮೆಣಸಿನ್ಕಾಯಿ. ಊರಿನ ಸಮೇತ ಮೆಣಸಿನ್ಕಾಯಿಗೆ ಹೆಸರು ಅಂಟ್ಕೊಂಡಿರುವಂತದ್ದು. ಧನಿಯಾ, ಖಾರದ ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಮೂರನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದೀವಿ. ಓಕೆ ಸುಜಿತ್ ಅವರೇ, ಇದು ನಾವು ಧನಿಯಾ ಮತ್ತೆ ಬ್ಯಾಡಗಿ ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿನ ಚೆನ್ನಾಗಿ ಡ್ರೈ ಫ್ರೈ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಏನ್ ಮಾಡ್ತೀರಾ? ಒಂದು ಮಿಕ್ಸಿಂಗ್ ಬೌಲ್ ಕೊಡಿ ನನಗೆ. ಮಿಕ್ಸಿಂಗ್ ಬೌಲ್. ಆಲೂಗಡ್ಡೆನ ಶಾಲೋ ಫ್ರೈ ಮಾಡ್ಕೊಳ್ಳೋಣ. ಚಿಕ್ಕ ಚಿಕ್ಕ ಆಲೂಗಡ್ಡೆ ಅಲ್ಲ ಇದು? ಬೇಬಿ ಪೊಟ್ಯಾಟೋಸ್ ಬೇಯಿಸಿಲ್ಲ, ಬರೀ ಸಿಪ್ಪೆ ತೆಗೆದಿರಾ? ಬೇಯಿಸಿಲ್ಲ, ಶಾಲೆ ಫ್ರೈ ಮಾಡ್ತೀವಲ್ಲ ಓಕೆ, ಅದರಲ್ಲೇ ಬೇಯುತ್ತೆ. ಓಕೆ ಮೇಡಮ್. ಸ್ವಲ್ಪ ಅರಿಶಿನದ ಪುಡಿ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ರವಿ ಮಸಾಲದವರ ರವಿ ಅರಿಶಿನ ಪುಡಿಯನ್ನ. ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್. ರೆಡ್ ಚಿಲ್ಲಿ ಪೌಡರ್, ರವಿ ಅವರ ರೆಡ್ ಚಿಲ್ಲಿ ಪೌಡರ್ 1966ನೇ ಇಸ್ವಿಯಿಂದ ತುಂಬಾ ಫೇಮಸ್. ಕೃತಕವಾದಂತ ಬಣ್ಣ, ಕೃತಕವಾದಂತ ಪರಿಮಳ ಎರಡೂ ಇರೋದಿಲ್ಲ. ಅದ್ಭುತವಾದಂತ ರುಚಿಗೆ ನಮ್ಮ ರವಿ ಮಸಾಲ. ಸ್ವಲ್ಪ ಗರಂ ಮಸಾಲ. ಗರಂ ಮಸಾಲ ಬೇಕಾ? ರವಿ ಅವ್ರದ್ದು ಗರಂ ಮಸಾಲನೂ ಇದೆ, ಎಲ್ಲಾ ರೀತಿಯ ಮಸಾಲಗಳು ಇದೆ ಇವ್ರ ಹತ್ರ. ಸ್ವಲ್ಪ ಹಾಕೊಳ್ಳೋಣ. ಮತ್ತೆ ಪಲಾವ್ಲೆಲ್ಲ ಖಾರ ಇರುತ್ತೆ. ಓಕೆ ಮೇಡಮ್. ಸ್ವಲ್ಪ ಟೇಸ್ಟ್ ಪ್ರಕಾರ ಸ್ವಲ್ಪ ಹಾಕೊಂಡ್ರೆ ಸಾಕು. ಏನದು? ಕಾರ್ನ್ಫ್ಲೋರ್ ಸ್ವಲ್ಪ ಕೋಟಿಂಗ್ ಆಗುತ್ತೆ, ಬೈಂಡಿಂಗ್ ಬರ್ಬೇಕಲ್ಲ ಮೇಲೆ. ಓಕೆ, ಉಪ್ಪು ಹಾಕ್ತೀರಾ? ಉಪ್ಪು ಹಾಕ್ತೀನಿ. ಉಪ್ಪು, ಖಾರ, ಅರಿಶಿನ, ಕಾರ್ನ್ಫ್ಲೋರ್, ಸ್ವಲ್ಪ ಉಪ್ಪು ನೋಡ್ಕೊಂಡು. ಓಕೆ ಓಕೆ. ಇದು ಎಣ್ಣೆನಲ್ಲಿ ಹಾಕ್ಲಾ ಮೇಡಮ್ ಇದಕ್ಕೆ? ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನಮ್ಮ ಇವತ್ತಿನ ಗೌರಿ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ವಿಶೇಷವಾದಂತ ಅಡಿಗೆಗಳನ್ನ ತೋರಿಸ್ತಾ ಇದೀವಿ. ಮೊದಲನೇದಾಗಿ ಆಲೂಗಡ್ಡೆಯ ಒಂದು ಪಲಾವು. ಬೇಬಿ ಆಲೂಗಡ್ಡೆ, ಸಣ್ಣ ಸಣ್ಣ ಆಲೂಗಡ್ಡೆನ ಹಾಕಿ ಮಾಡ್ತಕ್ಕಂಥ ಪಲಾವನ್ನ ಮಾಡಿ ತೋರಿಸ್ತಾ ಇದ್ದಾರೆ ಸುಚಿತಾ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ನಮ್ಮ ಕಾರ್ಯಕ್ರಮವನ್ನ ಗಮನವಿಟ್ಟು ನೋಡಿ. ಒಟ್ಟಾರೆ ನಿನ್ನೆಯಿಂದ ನಮ್ಮ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ 8 ದಿನಗಳ ಕಾಲ ಒಂದು ಅದ್ಭುತವಾಗಿರುವಂತಹ ಬಹುಮಾನ ಕೊಡ್ತಾ ಇದೀವಿ. ಬಹುಮಾನ ಏನು ಅಂತ ತೋರಿಸ್ತೀನಿ ನಿಮ್ಗೆ. ಫಿಲಿಪ್ಸ್ ಅವರ ಎಲೆಕ್ಟ್ರಿಕಲ್ ರೈಸ್ ಕುಕ್ಕರ್. ತುಂಬಾ ಸಖತ್ತಾಗಿದೆ ಈ ರೈಸ್ ಕುಕ್ಕರ್ನ ಕೊಡ್ತಾ ಇದೀವಿ. ಇದು ಯಾರು ಕೊಡ್ತಾ ಇದೀವಿ ಅಂದ್ರೆ ತುಂಬಾ ಜನ ಹೇಳೋರು, ಏನ್ರಿ ಮುಳ್ಳಿ ಬಂದು ಅಡುಗೆ ಮಾಡೋರು ಮಾತ್ರ ಪ್ರೈಸ್ ಕೊಡ್ತೀರಾ, ನಾವು ನಿಮ್ಮ ಅಡುಗೆಗಳ ನೋಡಿ ಮನೇಲೇ ಮಾಡ್ಕೊಳ್ತೀವಿ, ನಮಗೇನು ಪ್ರೈಸ್ ಕೊಡಲ್ವಾ ಅಂತ. ನೋ ಪ್ರಾಬ್ಲಮ್. ನಿನ್ನೆಯಿಂದ ನಾವು ಶುರು ಮಾಡಿದ್ದೀವಿ. ಈ ಕಾರ್ಯಕ್ರಮದ ಕಡೆಯಲ್ಲಿ ಒಂದು ಪ್ರಶ್ನೆ ಕೇಳ್ತೀವಿ. ಪ್ರಶ್ನೆಗೆ ಸರಿಯಾದ ಉತ್ತರಗಳನ್ನ ಬರೆದು ಕಳಿಸಿ. ಸರಿಯಾಗಿ ಉತ್ತರಗಳನ್ನ ಬರೆದು ಕಳಿಸೋರು ಎಲ್ಲ ಉತ್ತರಗಳನ್ನ ಒಂದ್ ಕಡೆ ಹಾಕಿ ಒಬ್ಬರನ್ನ ಲಾಟ್ರಿ ಮುಖಾಂತರ ಆರಿಸಿ ಅವರಿಗೆ 4,000 ರೂಪಾಯಿ ಬೆಲೆ ಬಾಳುತ್ತಕ್ಕಂತಹ ಫಿಲಿಪ್ಸ್ ಅವರ ರೈಸ್ ಕುಕ್ಕರ್ ಅನ್ನ ಬಹುಮಾನ ಕೊಡ್ತಾ ಇದೀವಿ. ಒಂಚೂರು ಎಲ್ಲ ಆಲೂಗಡ್ಡೆನ ಒಳಗಡೆ ಖಾರ ಉಪ್ಪು ಇಟ್ಕೊಳ್ಳಿ ಅಂತ. ಮಸಾಲೆ ಇಟ್ಕೊಳ್ಳಿ.
ಫೋರ್ಕ್ ಅಲ್ಲಿ ಪ್ರಿಕ್ ಮಾಡ್ಕೊಂಡ್ರೆ ಖಾರ ಒಳಗಡೆ ಒಳಗೆ ಉಪ್ಪು ಇಳಿಯುತ್ತೆ ಖಾರ ಅಂತ? ಎಲ್ಲ ಹೋಗುತ್ತೆ. ಓಕೆ ಮೇಡಮ್. ಓಹೋ ಹೋ ಹೋ, ಒಂದೊಂದೇ ತಿಂದ್ರೆ ಒಳ್ಳೆ ಮಜಾ ಇರುತ್ತಲ್ಲ ಇದು ಪಲಾವ್ನಲ್ಲಿ. ಹೌದು. ಮೊದಲನೇ ಹಬ್ಬ ಇದು ನಮ್ಗೆ ಈ ಹೊಸ ಮನೆಯಲ್ಲಿ, ಹೌದು, ಅಲ್ವೇನ್ರಿ ಸುಚಿತ್ರಾ ಅವರೇ? ಹೊಸ ಅಡುಗೆ ಮನೆಯಲ್ಲಿ ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ. ನಾವು ಈ ರೀತಿ ಮಾಡಿ ಪಲಾವ್ಗೆ ಆ್ಯಡ್ ಮಾಡೋದ್ರಿಂದ ಓಕೆ, ಒಳ್ಳೇದು. ಒಂದ್ ಸೈಡ್ ಆದ್ಮೇಲೆ ಇನ್ನೊಂದು ಕಡೆ ಟರ್ನ್ ಮಾಡ್ಕೊಳ್ಳೋಣ. ಓಕೆ ಮೇಡಮ್. ಅದು ಒಂದ್ ಸೈಡ್ ಆಯ್ತು ಇರಲಿ, ಒಂದ್ ಸೈಡ್ ಕುಕ್ಕರ್ ಇಟ್ಬಿಡಿ. ಅದು ಬೇಯ್ತಾ ಇರ್ಲಿ. ನೋಡಿ, ಆಯಿಲ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. 1 ಸ್ಪೂನ್ ಅಷ್ಟು ತುಪ್ಪ. 1 ಸ್ಪೂನ್ ಅಷ್ಟು ತುಪ್ಪ ಅಂತ ಹೇಳಂಗಿಲ್ಲ, 1 ಸ್ಪೂನ್ ಅಷ್ಟು ಶ್ರೀಕೃಷ್ಣ ತುಪ್ಪ ಅಂತ ಹೇಳ್ಬೇಕು. ಸಾಕಾ? ಸಾಕು. ಓಕೆ, ಈ ಕಡೆ ತುಪ್ಪ ಇದೆ, ಈ ಕಡೆ ಆಲೂಗಡ್ಡೆ ಇದೆ. ಸೈಡ್ ಟರ್ನ್ ಮಾಡ್ತೀವಿ. ಆ ಕಾರ್ನ್ಫ್ಲವರ್ ಹಾಕಿರೋದ್ರಿಂದ ಹೌದು, ಅದು ಚೆನ್ನಾಗಿ ಬೇಕು ಕುಕ್ ಆಗ್ತಾ ಇದೆ ನೋಡಿ. ಹಲೋ ಸುಚಿತ್ರಾ ಅವರೇ? ಹೌದು, ಅದು ಸ್ವಲ್ಪ ಖಾರ ಎಲ್ಲ ಇಟ್ಕೊಳ್ಳುತ್ತೆ, ಕೋಟಿಂಗ್ ಕೂತ್ಕೊಳ್ಳುತ್ತೆ. ಬೇಯುತ್ತಾ ಇದ್ರೊಳಗೆ ಸುಚಿತ್ರಾ? ಮತ್ತೆ ಕುಕ್ಕರ್ ಅಲ್ಲಿ ಬೇಯುತ್ತಲ್ಲ. ಓಕೆ, ಅವಾಗ ಏನಾಗುತ್ತೆ ಅಂದ್ರೆ ಮೆತ್ತಗಾಗಲ್ಲ, ಹೌದು, ತಿನ್ನಕ್ ಬೈಕ್ ಸಿಗುತ್ತಲ್ವಾ? ಹೌದು, ಒಂಥರ ಎಲ್ಲ ಬೇರೆ ಟೇಸ್ಟ್ ಕೊಡುತ್ತೆ. ಆಯಿಲ್ ಅಲ್ಲಿ ಮೊದಲೇ ಶಾಲೆ ಫ್ರೈ ಮಾಡಿರ್ತೀವಿ, ಓಕೆ ಉಪ್ಪು ಖಾರ ಎಲ್ಲ ಇಟ್ಕೊಂಡಿರುತ್ತೆ. ಓಕೆ, ದಪ್ಪ ಆಲೂಗಡ್ಡೆ ತಗೊಂಡಾಗ ಅದನ್ನ ಪೀಸಸ್ ಆಗಿ ಕಟ್ ಮಾಡ್ಕೊಂಡು ಮಾಡ್ಕೋಬಹುದು. ಶಾಲೆ ಫ್ರೈ ಮಾಡ್ಕೋಬಹುದು. ಹುಡ್ಕೊಂಡು ಹೋಗ್ಬೇಡಿ, ಚಿಕ್ಕದಾಲಗಡೆ ಸಿಕ್ಕಿಲ್ಲ, ಚಿಕ್ಕದಾಲಗಡೆ ಸಿಕ್ಕಿಲ್ಲ ಅಂತ ಡೋಂಟ್ ವರಿ. ಸ್ವಲ್ಪ ಮೀಡಿಯಂ ಫ್ಲೇಮ್ ಮಾಡಿ. ಈ ಕಡೆ ಆಲೂಗಡ್ಡೆ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ತಾ ಇದೀವಿ. ಇಲ್ಲಿ ಒಗ್ಗರಣೆ ಹಾಕೋಬೇಕು, ಹಾಕೊಳ್ಳಿ ಮೇಡಮ್. ಒಂದೆರಡು ಶಾಹಿ ಜೀರಾ, ಶಾಹಿ ಜೀರಾ, ಅನಾನಸು, ಸ್ಟಾರ್ ಅಲ್ಲಿ, ಎಸ್ ಮೇಡಮ್. ಒಂದು ಪಲಾವ್ ಎಲೆ ಹಾಕೋಣ, ಓಕೆ, ಈರುಳ್ಳಿ, ಎಸ್ ಮೇಡಮ್. ಸ್ವಲ್ಪ ಅದು ಬ್ರೌನ್ ಆಗ್ತಾ ಇರಲಿ ಈರುಳ್ಳಿ. ಓಕೆ ಮೇಡಮ್. ನಾ ಮಸಾಲೆ ಗ್ರೈಂಡ್ ಮಾಡ್ಕೊಂಡು ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ. ಧನಿಯಾ ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ. ಆಗೋಯ್ತು ಮೇಡಮ್, ಇದು ಆಫ್ ಮಾಡ್ಬಿಡಿ. ಒಳ್ಳೆ ಫ್ರೈ ಆಗಿದೆ, ಒಂದು ಸ್ವಲ್ಪ ಫ್ರೈ ಆಗಿಬಿಡ್ಲಿ. ಇದಕ್ಕೆ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ತೆಂಗಿನ ತುರಿ. ಎಸ್ ಮೇಡಮ್. ಜಾಸ್ತಿ ಬೇಡ, ಒಂದು 2 ಸ್ಪೂನ್ ಅಷ್ಟು ಹಾಕೊಳ್ಳೋಣ. ಓಕೆ, ಇದನ್ನ ಆಫ್ ಮಾಡ್ಬಿಡ್ತೀನಿ ಮೇಡಮ್, ಸಾಕು ಅನ್ಸುತ್ತೆ. ಸಾಕು, ಆಫ್ ಮಾಡಿ. ಓಕೆ, ಚೆನ್ನಾಗಿ ಫ್ರೈ ಆಗಿದೆ. ಈರುಳ್ಳಿ ಹಾಕಿ. ಬಟಾಣಿ ಹಾಕ್ತಾ ಇದ್ದೀನಿ. ಎಸ್ ಮೇಡಮ್. ಹಸಿ ಬಟಾಣಿ. ಓಕೆ, ಹಸಿ ಬಟಾಣಿ. ಒಂದೆರಡು ಹಸಿ ಮೆಣಸಿನ್ಕಾಯಿ ಹಾಕೋಣ. ಓಕೆ ಓಕೆ. ಟೊಮೆಟೊ 2. ಎಸ್, ವೆರಿ ಗುಡ್. ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ರವಿಯವರ ಅರಿಶಿನ ಪುಡಿ. ಸಾಕು. ಆಯ್ತಾ ಮೇಡಮ್, ರುಬ್ಕೊಂಡ್ರಾ? ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡೋಣ. ಓಕೆ, ಏನೇನು ಹಾಕಿದ್ರಾ? ಧನಿಯಾ, ಮೆಣಸಿನಕಾಯಿ, ಖಾರದ ಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿ ಚೆನ್ನಾಗಿ ಹುರ್ಕೊಂಡಿರೋದು. ಶುಂಠಿ, ಅದಕ್ಕೆ ಸ್ವಲ್ಪ ಕಾಯಿ ತುರಿ, ಶುಂಠಿ, ಬೆಳ್ಳುಳ್ಳಿ, ಈಗ ಕೊತ್ತಂಬರಿ ಹಾಕ್ತಾ ಇದ್ರಲ್ವಾ? ಹೌದು. ಎಸ್ ಮೇಡಮ್. ಆಗಿದೆ. ಧನಿಯಾ, ಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕಾಯಿ ತುರಿ, ಕಡೆಯದಾಗಿ ಕೊತ್ತಂಬರಿ ಹಾಕಿ ರುಬ್ಬಿರುವಂತ ಖಾರ ಇದು. ಎಸ್ ಮೇಡಮ್. ಟೊಮೆಟೊ ಎಲ್ಲ ಬೆಂದಿದೆ. ಈಗ ಮಸಾಲೆ ಹಾಕ್ತಾ ಇದ್ದೀನಿ. ಓಕೆ, ಮೆಂತ್ಯ ಸೊಪ್ಪು ಹಾಕೋಣ. ಹಾಕಿ ಮೇಡಮ್. ಪುದೀನ ಸೊಪ್ಪು. ಓಕೆ, ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪು, ರುಬ್ಕೊಳ್ಳೋಕೆ ಕೊತ್ತಂಬರಿ ಸೊಪ್ಪು. ಹೌದು, ಕೊತ್ತಂಬರಿ ಸ್ವಲ್ಪ ಹಾಕೋಣ. ಇವೆಲ್ಲ ಹಾಕೋಬೋದಾ? ಸ್ವಲ್ಪ ಕೊತ್ತಂಬರಿ. ಎಸ್. ಚೆನ್ನಾಗಿ ಫ್ರೈ ಆದಷ್ಟು ಒಳ್ಳೆ ಘಮ ಬರ್ತಲ್ವಾ? 1-2 ಸ್ಪೂನ್ ಅಷ್ಟು ಮೊಸರು ಹಾಕೊಳ್ಳೋಣ. ಓಕೆ. ಗೌರಿ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರೋ ಅಡುಗೆನ ಮಾಡಿ ತೋರಿಸ್ತಾ ಇದ್ದಾರೆ ಸುಚಿತ್ರಾ ಅವರು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇದು ಪೊಟೊಟೊ, ಸಣ್ಣ ಸಣ್ಣ ಬೇಬಿ ಪೊಟೊಟೊ ಹಾಕಿ ಮಾಡಿರ್ತಕ್ಕಂಥ ಒಂದು ಪಲಾವು. ಉಪ್ಪು. ಎಸ್ ಮೇಡಮ್. ಇಲ್ಲಿ ಬಾಸ್ಮತಿ ಅಕ್ಕಿನ ಒಂದು ಅರ್ಧ ಗಂಟೆ ನೆನೆಸಿಟ್ಟಿರೋಂಥದ್ದು. ಓಕೆ ಮೇಡಮ್. ಈ ನೀರನ್ನ ಡ್ರೈನ್ ಮಾಡ್ಕೊಳ್ಳೋಣ. ಓಕೆ, ನಿಮ್ಗೆ ಈಸಿ ಆಗೋಯ್ತಲ್ಲ ಸುಚಿತ್ರಾ ಇದು? ಹೌದು, ಹೊಸ ಕಿಚನ್ ಅಲ್ಲ. ಓ, ಫುಲ್ ಖುಷಿ. ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದೀವಿ. ಎಸ್ ಮೇಡಮ್. ವಾಟರ್ ಒಂದು ಹಾಕ್ಬೇಕು. ಸ್ವಲ್ಪ ಮಸಾಲೆ ಗುಜ್ಜು ಇದೆ, ಇಷ್ಟು 2 ಹಾಕೋಣ. ಎಷ್ಟು? 2 ಹಾಕ್ತೀರಾ? ಎಷ್ಟು ಅಕ್ಕಿ ಹಾಕೊಂಡಿದ್ದೀರಾ? 1 ಕಪ್. 1 ಕಪ್ ಅಕ್ಕಿಗೆ 1.5 ಕಪ್ಪಿಂದ 1 ಮುಕ್ಕಾಲು 2 ಕಪ್ ಅಷ್ಟು ನೀರು. ಹೌದು, ಕುಕ್ಕರ್ ಅಲ್ಲ, ಸ್ವಲ್ಪ ನೀರು ಬೇಕಾಗುತ್ತೆ.
ಕೆಲವೊಂದ್ ಟೈಮ್ 1.5 ಹಾಕಿದಾಗ 2 ಸತಿ ವಿಸಲ್ ಕೂಗೋಷ್ಟರಲ್ಲಿ ಸ್ವಲ್ಪ ತಳ ಹಿಡಿಯುತ್ತೆ. ಇವಾಗ ಬಾಯ್ಲ್ ಬರುವಾಗ ಖಾರ ಉಪ್ಪು ಟೇಸ್ಟ್ ನೋಡಿ ಹಾಕೋಬಹುದು. ಓಕೆ ಮೇಡಮ್, ಹಾಕ್ಬಿಡ್ತೀರಾ? ನೆನ್ಸಿರಂತ ಬಾಸ್ಮತಿ ಅಕ್ಕಿ. ಓಹೋ, ಅದ್ಭುತವಾದಂತ ಹಬ್ಬಕ್ಕೆ ವಿಶೇಷವಾದಂತ ಅಡಿಗೆನ ಮಾಡಿ ತೋರಿಸ್ತಾ ಇದ್ದಾರೆ ಸುಚಿತ್ರಾ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಹಾಕ್ಬಿಟ್ಟು ಕುಕ್ಕರ್ ಎಷ್ಟು ವಿಷಲ್ ಬೇಕಾಗುತ್ತೆ? 2 ವಿಷಲ್ಸಾ? ಇದೊಂಥರ ಕಬಾಬ್ ಮಾಡ್ದಂಗೆ ಘಮ ಬರ್ತಾ ಇದೆ ಇದು ಅಲ್ವಾ? ಎಣ್ಣೆ ಸಮೇತ ಹಾಕೋಣ, ಎಣ್ಣೆ ಬೇಡವಾ? ಲಿಡ್ನ ಕ್ಲೋಸ್ ಮಾಡೋಣ. ಎಷ್ಟು ವಿಷಲ್? 2 ವಿಷಲ್ ರೆಡಿ ಆಗುತ್ತಾ? ನೋಡಿ ಮೇಡಮ್ ಏನಾಗಿದೆ. ಸ್ವಲ್ಪ ಬೇಡ ಅಲ್ಲ? ಕೂಲ್ ಇಲ್ಲಿ ಅನ್ನ ನೋಡಿ ಹೆಂಗಾಗಿದೆ. ಆಗಿದೆಲ್ಲ. ಕುಕ್ಕರಲ್ಲಿ ಮಾಡಿದಾಗ ಯಾವಾಗ್ಲೂ ಒಂದ್ಸತಿ ಮಿಕ್ಸ್ ಅಪ್ ಮಾಡ್ಕೋಬೇಕು. ಓಕೆ ಮೇಡಮ್, ಕೆಳಗೆ ಮೇಲೆ ಎಲ್ಲ. ಓಕೆ ಮೇಡಮ್. ಗೌರಿ ಹಬ್ಬದ ದಿನ ಹೆಂಗ್ ಹೇಳ್ತೀರೋ ಹಂಗೆ ಮೇಡಮ್. ನೀವು ಹೆಂಗ್ ಬೇಕಾದ್ರೆ ಹಂಗೆ. ಚೆನ್ನಾಗಿ ಕುಕ್ ಆಗಿದೆ ಬಾಸ್ಮತಿ ರೈಸ್ ಎಲ್ಲ. ಓಕೆ, ಶಾಲೋ ಫ್ರೈನೂ ಆಗಿದೆ. ಡಿಶ್ ಔಟ್ ಮಾಡ್ಕೊಳ್ಳೋಣ. ಗ್ರೇವಿ ಪೊಟ್ಯಾಟೊ ಪಲಾವ್ ವಿತ್ ರಾಯ್ತಾ. ಓಕೆ, ಅದ್ಭುತವಾಗಿರುವಂತ ಆಲೂಗಡ್ಡೆನ ಉಪಯೋಗಿಸಿ ಮಾಡಿದ್ದಾರೆ. ಗಮ್ಮಂತ ಇದೆ. ತುಪ್ಪ ಪೈನ್ ಬೇಡಲ್ಲ ಇದಕ್ಕೆ? ಹಾಕೋಬಹುದು, ಮೇಲೆ ಹಾಕಿದೀನಿ 1 ಸ್ಪೂನ್ ಒಗ್ಗರಣೆ. ಒಳ್ಳೆ ಘಮ ಬರ್ತಾ ಇದೆ. ಇದನ್ನ ನಮ್ಮ ಗೌರಿ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ಸುಚಿತಾ ಅವರು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಬೇಬಿ ಪೊಟ್ಯಾಟೊ ಪಲಾವ್ ಮಾಡ್ಕೊಳ್ಳಿ. ಆಲೂ ಪಲಾವ್ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಧನಿಯಾ, ಒಣಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿ ಹಾಕಿ ಹುರಿದು ಮಿಕ್ಸಿ ಜಾರ್ಗೆ ಹಾಕಿ ಶುಂಠಿ, ಬೆಳ್ಳುಳ್ಳಿ, ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ನೀರು ಹಾಕಿ ರುಬ್ಬಿ ಮಸಾಲ ತಯಾರಿಸಿಕೊಳ್ಳಿ. ಒಂದು ಬೌಲ್ಗೆ ನೆನೆಸಿದ ಬೇಬಿ ಆಲೂಗಡ್ಡೆ, ಅರಿಶಿನ, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಕಾರ್ನ್ಫ್ಲೋರ್, ಉಪ್ಪು ಹಾಕಿ ಕಲಸಿ ಫೋರ್ಕ್ನಿಂದ ಚುಚ್ಚಿ ಕಾದ ಎಣ್ಣೆಗೆ ಹಾಕಿ ಮುಚ್ಚಳ ಮುಚ್ಚಿ ಶಾಲೋ ಫ್ರೈ ಮಾಡಿಕೊಳ್ಳಿ. ಒಂದು ಕುಕ್ಕರ್ಗೆ ಎಣ್ಣೆ, ತುಪ್ಪ ಹಾಕಿ ಅದು ಕಾದ ಮೇಲೆ ಶಾಹಿ ಜೀರಾ, ಅನಾನಸ್ ಹೂ, ಪಲಾವ್ ಎಲೆ, ಈರುಳ್ಳಿ, ಬಟಾಣಿ, ಹಸಿ ಮೆಣಸಿನಕಾಯಿ ಹಾಕಿ ಹುರಿದು ಟೊಮ್ಯಾಟೊ, ಅರಿಶಿನ, ರುಬ್ಬಿದ ಮಸಾಲ, ಮೆಂತ್ಯ ಸೊಪ್ಪು, ಪುದೀನಾ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಮೊಸರು, ಉಪ್ಪು, ನೀರು, ನೆನೆಸಿದ ಅಕ್ಕಿ ಹಾಕಿ ಹುರಿದು ಬೇಬಿ ಆಲೂಗಡ್ಡೆ ಹಾಕಿ ಕುಕ್ಕರ್ನ ಮುಚ್ಚಳ ಮುಚ್ಚಿ 3 ವಿಷಲ್ ಕೂಗಿಸಿ. ಈಗ ರುಚಿ ರುಚಿಯಾದ ಆಲೂ ಪಲಾವ್ ಸವಿಯಲು ಸಿದ್ಧ. ಓಹೋ, ಆಲೂಗಡ್ಡೆಗಳೆಲ್ಲ ಪಲಾವ್ ಒಳಗಡೆ ಆಲೂಗಡ್ಡೆನೋ, ಆಲೂಗಡ್ಡೆ ಒಳಗೆ ಪಲಾವ್ ಚೆನ್ನಾಗಿರುತ್ತೆ. ಅನ್ನದ ಜೊತೆಗೆ ತಿನ್ನುವಾಗ ಅದು ಏನಂದ್ರೆ ಬಾಳೆ ಎಲೆ ತಿನ್ಬೇಕಿದ್ರಿ. ಏನಿದು? ಸೌತೆಕಾಯಿ ಪಚ್ಚಡಿನ? ಸೌತೆಕಾಯಿ ಆಯ್ತು. ಸೌತೆಕಾಯಿಯನ್ನ ಹಾಕಿ ಮಾಡಿರ್ತಕ್ಕಂಥ ಪಚ್ಚಡಿ. ಓಕೆ, ಆಲೂಗಡ್ಡೆ ಪ್ರಿಯರಿಗೆ ಹಬ್ಬ. ಹೌದು, ಆಲೂಗಡ್ಡೆ ತಿನ್ಬೇಕು. ಒಳ್ಳೆ ಕಾಂಬಿನೇಷನ್ ಅನ್ನದ ಜೊತೆ ತಿಂದಾಗ ಚೆನ್ನಾಗಿದೆ. ಅದೊಳ್ಳೆ ಟೇಸ್ಟ್ ಕೊಡುತ್ತೆ. ಖಂಡಿತವಾಗ್ಲೂ ಹಬ್ಬಕ್ಕೆ ಮಾಡ್ಕೋಬಹುದು. ಗೌರಿ ಹಬ್ಬಕ್ಕೆ ಮಾಡೋಕ್ಕಾಗಿಲ್ಲ, ನಾಳೆ ಬೆಳಗ್ಗೆ ಗಣೇಶ ಹಬ್ಬಕ್ಕಾರ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿದೆ. ಆಮೇಲೆ ಈ ಥರದೆಲ್ಲ ತಿನ್ನೋ ಶುರು ಮಾಡ್ಬಿಟ್ರೆ ಚಿತ್ರಾನ್ನ ಮಾಡೋದು ಮರ್ತೋಗ್ಬಿಡ್ತಾರೆ. ಯೂಶಲಿ ಹಬ್ಬ ಅಂದ ತಕ್ಷಣ ಚಿತ್ರಾನ್ನ ಪುಳಿಯೋಗರೆ ಮಾಡ್ಬಿಡು ಮುಗಿಸ್ಬಿಡು ಅಂತಾರೆ. ಬಟ್ ಈ ಸರಿ ಇದನ್ನೆಲ್ಲ ಮಾಡ್ಕೊಳ್ಳಿ. ಹೊಸ ರುಚಿ. ಪೊಟ್ಯಾಟೋದು ಎಕ್ಸ್ಟ್ರಾಡಿನರಿ ಟೇಸ್ಟು. ಹೌದು, ಅದು ಶಾಲೋ ಫ್ರೈ ಮಾಡಿ ಹಾಕಿದ್ದೀವಿ ನೋಡಿ. ಅದಕ್ಕೆ ಉಪ್ಪು ಖಾರ ಎಲ್ಲ ಹಿಡಿದಿದೆ. ಅದೇ ಸ್ಪೆಷಾಲಿಟಿ ಪಲಾವ್ದು, ಆಲೂ ಪಲಾವ್. ಟ್ರೈ ಮಾಡ್ಬೋದು, ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಯೂಶಲಿ ಮಿಕ್ಸ್ ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡ್ತೀವಿ ಪಲಾವ್. ಇಲ್ಲಿ ಈ ಸತಿ ತರಕಾರಿಗಳು ಹಾಕೋಬಹುದು, ಹಾಕೋಬಹುದು. ತುಂಬಾ ಚೆನ್ನಾಗಿದೆ. ಗೌರಿ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ವಿಶೇಷವಾದ ಅಡುಗೆ ಮಾಡಿ ತೋರಿಸಿದ್ದಾರೆ ಸುಚಿತಾ ಅವರು. ಥ್ಯಾಂಕ್ ಯು ಮೇಡಮ್. ಮತ್ತೊಮ್ಮೆ ನಿಮಗೆ ಗೌರಿ ಹಬ್ಬದ ಶುಭಾಶಯಗಳು. ನಿಮಗೂ ಸಹ ಥ್ಯಾಂಕ್ ಯು ಮೇಡಮ್. ಒಳ್ಳೆ ಅಡುಗೆ ತೋರಿಸ್ಕೊಟ್ಟಿದ್ದೀರಾ. ನಾಳೆನೂ ಬನ್ನಿ, ಕಡೆ ಬನ್ನೆಲ್ಲ ತೋರಿಸ್ಕೊಡಿ, ನಾವೆಲ್ಲ ಕಾಯ್ತಾ ಇರ್ತೀವಿ. ಥ್ಯಾಂಕ್ ಯು ಮೇಡಮ್. ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮ ಗೌರಿ ಹಬ್ಬದ ವಿಶೇಷ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ RR ಕ್ಯಾಟರರ್ಸ್ ನ ರಂಗನಾಥ್ ಅವರು ಬಂದು ಅದ್ಭುತವಾಗಿರುವಂತ ಅಡುಗೆನ ಮಾಡ್ತಾ ಇದ್ದಾರೆ. ರಂಗನಾಥ್ ಅವರೇ ನಮಸ್ಕಾರ. ಬನ್ನಿ ಸರ್. ನಮಸ್ಕಾರ ಸರ್. ಹೆಂಗಾರ್ರೆ ನಮಸ್ಕಾರ. ಗೌರಿ ಹಬ್ಬದ ಶುಭಾಶಯಗಳು. ತಮಗೂ ತಮ್ಮ ಕುಟುಂಬದವರು ಜೈ ಕನ್ನಡ ವಾಹಿನಿಯ ಎಲ್ಲ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಓಕೆ, ಏನ್ ಮಾಡ್ತಾ ಇದ್ದೀರಾ ಗೌರಿ ಹಬ್ಬಕ್ಕೆ? ಸರ್, ಗೌರಿ ಹಬ್ಬಕ್ಕೆ ಕತುಹಾಸ ಅಂತ ಒಂದು ಸ್ವೀಟ್. ಕತುಹಾಸ ಅಂದ್ರೆ ಏನು?
ಕತುಹಾಸ ಅಂದ್ರೆ ನಾವೇನೇನು ಪದಾರ್ಥಗಳನ್ನ ಹಾಕ್ತಿವಿ ಹಾ ಅದರ ಹೆಸರು ಸೀನಿಯಾರಿಟಿ ಪ್ರಕಾರ. ಕ ಅಂದ್ರೆ ಕಡಲೆ ಹಿಟ್ಟು, ಹಾ ತು ಅಂದ್ರೆ ತುಪ್ಪ, ಹಾ ಹ ಅಂದ್ರೆ ಹಾಲು, ಹಾ ಸ ಅಂದ್ರೆ ಸಕ್ಕರೆ. ಕತುಹಾಸ. ಹಾ ಅದು ನಾವು ಯಾವ ನಂಬರ್ಸ್ ಅಲ್ಲಿ ಹೇಳ್ತೀವೋ ಹಾ ಅಷ್ಟೇ ಪ್ರಮಾಣ. ಈಗ ಕ ಮೊದಲನೇದು ಕಡಲೆ ಹಿಟ್ಟು ಸ್ವಲ್ಪ ಜಾಸ್ತಿ. ಒಂದು ಭಾಗ, ಓಕೆ ಆಮೇಲೆ ತುಪ್ಪ 2 ಭಾಗ, ಓಕೆ ಹಾಲು 3 ಭಾಗ, ಹಾ. ಸಕ್ಕರೆ 4 ಭಾಗ. ನಾನೊಂದು ಎಕ್ಸ್ಟ್ರಾ ಐಟಮ್ ಸೇರಿಸ್ತಾ ಇದ್ದೀನಿ ರಿಚ್ನೆಸ್ಗೋಸ್ಕರ. ಏನು? ಗೋಡಂಬಿ ಪುಡಿ. ಕಾತು ಗೋ ಗೋ ಕತುಹಾಸ ಹಂಗ್ ಮಾಡ್ಕೋಬಹುದು. ಏನು ಅಯ್ಯಂಗಾರು ಹೆಸರು ಶುರು ಮಾಡ್ಬಿಟ್ರು. ಇದೇನು ನಿಜವಾಗ್ಲೂ ಇದೆಯಾ, ನೀವಿಟ್ಟಿರೋ ಹೆಸರ? ಇಲ್ಲ ಖಂಡಿತ ಕತುಹಾಸ ಇದ್ದೇ ಇದೆ. ಕತುಹಾಸ ಇದೆಯಾ? ಇದೆ. ಓಕೆ, ಕತುಹಾಸ ಅಯ್ಯಂಗಾರರ ಮನೆಗಳಲ್ಲಿ ಮಾಡ್ಕೊಳ್ತಾರಾ? ಇಲ್ಲ, ಅಯ್ಯಂಗಾರ ಫುಲ್ ಟ್ರೆಡಿಷನಲ್ ಅಂತ ಅಲ್ಲ, ಓಕೆ, ಇತ್ತೀಚೆಗೆ ಬಂದಿದೆ ಅದು ನ್ಯೂ ಅಯ್ಯಂಗಾರ್ ಸ್ಪೆಷಲ್. ಓಕೆ, ಕತುಹಾಸ ಮಾಡಕ್ಕೆ ಏನೇನ್ ತಂದಿದ್ದೀರಾ? ಕತುಹಾಸ ಬೇಕಾಗುವ ಸಾಮಗ್ರಿಗಳು: ಕಡ್ಲೆ ಹಿಟ್ಟು, ತುಪ್ಪ, ಹಾಲು, ಸಕ್ಕರೆ, ಗೋಡಂಬಿ, ಏಲಕ್ಕಿ ಪುಡಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತ ಒಂದು ಕತುಹಾಸ ಸಿಹಿಯನ್ನ ಮಾಡಬೇಕು ಮುರಳಿಯವರೇ. ತುಂಬಾ ಸಖತ್ತಾಗಿರುತ್ತೆ. ಗಣೇಶನ ಬಗ್ಗೆ ಇಟ್ಕೋಬಹುದು ಇವತ್ತು ಮಾಡೋದು ನೋಡ್ಕೊಂಡ್ರೆ ಅಂತ ನಮ್ಮ RR ಕ್ಯಾಟರ್ ರನ್ನತ್ ಅವ್ರು ಹೇಳ್ತಾ ಇದಾರೆ. ಶುರು ಮಾಡೋಣ. ಏನ್ ಕೊಡಿ ಸರ್ ಫಸ್ಟ್? ಸರ್ ನಾನು ಒಂದು ಕಡೆ ಇದು ಸಾಕಾಗೋದಲ್ಲ? ಸಾಕು ಸರ್. ಫಸ್ಟ್ ಹಾಗೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋದು. ಓಕೆ, ಅಳತೆಗೆ ಸರ್ ಕಡಲೆ ಹಿಟ್ಟು. ಓಕೆ, ಸರ್ ಈ ಕಪ್ಪಲ್ಲಿ ಅಳತೆ ಬರ್ಕೊಳ್ಳಿ. ಓಕೆ, ದೊಡ್ಡ ಕಪ್ ಆದ್ರೆ ತುಂಬಾ ಜಾಸ್ತಿ ಆಗುತ್ತೆ. ಆಯ್ತು. ಇನ್ನು ಮೈಸೂರು ಪಾಕ್ ತರ ಇರುತ್ತಾ? ಮೈಸೂರು ಪಾಕ್ ತರ ಅದೇ ಬೇರೆ, ಮೈಸೂರು ಪಾಕ್ ತರನೇನೆ ಹಂಗೆ ಹಂಗೆ ಬರುತ್ತೆ. ಸ್ವಲ್ಪ ಹಾಗೆ ಬರುತ್ತೆ. ಓಕೆ ಓಕೆ, ಯಾಕಂದ್ರೆ ಕಡಲೆ ಹಿಟ್ಟು ಮಿಕ್ಸ್ ಮಾಡಿದ ತಕ್ಷಣ ನಮ್ಗೆ ತಲೆಗೆ ಬರೋದು ಮೈಸೂರು ಪಾಕ್ ಅಂತ. ರುಚಿಯಲ್ಲಿ ವ್ಯತ್ಯಾಸ ಬರುತ್ತೆ ಸರ್. ಓಕೆ ಸರ್. 1 ಕಪ್ಪು ಕಡಲೆ ಹಿಟ್ಟಿಗೆ ಕಾತು, 2 ಕಪ್ಪು ತುಪ್ಪ. ಹೌದು ಸರ್. ತುಪ್ಪ ಕೊಡ್ಲಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಶ್ರೀಕೃಷ್ಣ ತುಪ್ಪ. ಅತ್ಯಂತ ಜನಪ್ರಿಯವಾದಂತ 1986ನೇ ಇಸ್ವಿಯಿಂದ ಫೇಮಸ್ಸು ಶ್ರೀಕೃಷ್ಣ ತುಪ್ಪ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ. ಎರಡು ಸಾರಿ ಇದು? 2 ಸರ್. ಅಂದ್ರೆ 1 ಕಪ್ಪು ಕಡಲೆ ಹಿಟ್ಟಿಗೆ 2 ಕಪ್ಪಿನಷ್ಟು ತುಪ್ಪ. ಹೌದು, ಮುಗಿದ ಕತೆ. ಹಾಕಿ ಸರ್. 2ನೇ ನಂಬರ್ ಇದು. ಹೌದಾ? 2. ಓಕೆ. 3ನೇ ನಂಬರ್ ಹಾಲು 3 ಕಪ್ಪು. ಸಪೋಸ್ ಏನೋ ತುಪ್ಪ 4ನೇ ನಂಬರ್ ಬಂದ್ಬಿಟ್ರೆ 4 ಕಪ್ಪು. 4 ಕಪ್ಪು. ವೆರಿ ಗುಡ್ ಸರ್, ಒಳ್ಳೆ ಐಡಿಯಾ ನಿಮ್ದು. ಮಾಡಿ ಸರ್. ಹಾಲು ಕಾತು 3 ಕಪ್ಪು. ಓಕೆ. ಏನೋ ಕನ್ನಡಕ್ಕೆ ಬಂದ್ಬಿಟ್ಟಿದ್ದೀರಾ ಹೆಂಗಾರೆ ನೀವು? ಎಲ್ಲ ದೊಡ್ಡವ್ರು ಕಂಡುಹಿಡಿದಿರೋದು ಸರ್. ನಾವು ಮಾಡಿ ತೋರಿಸ್ತಾ ಇರೋದು. 2 3 ಕಾತು 4 ಕಪ್ ಸಕ್ಕರೆ ಹಾಕಿ. ಸಕ್ಕರೆ ಓಕೆ. ಎಕ್ಸ್ಟ್ರಾ ಏನಿದು? ಗೋಡಂಬಿ ಪೌಡರ್. ರಿಚ್ನೆಸ್ ಇದು ನಿಮ್ದಿದು? ನಿಮಗೆ ಎಕ್ಸ್ಟ್ರಾ ರುಚಿ ಕೊಡೋಣ ಅಂತ. ಓಕೆ, ಮಾಡಿಬಿಡಿ. ಗೋಡಂಬಿ ಪೌಡ್ರು ಮಾಡ್ಕೊಂಡು ತಂದಿರೋದು. ಇದೆಷ್ಟು ಕಾತುವಾಸ ಆಗಿದ್ದು? ಇದು ಎಷ್ಟು ಬೇಕಾದ್ರೆ ಹಾಕೋದು. ಓಕೆ. ಜೊತೆಗೆ ಏನಂತಂದ್ರೆ ನೀವು ಗೋಡಂಬಿ ಹಾಕೋದ್ರಿಂದ ಸ್ವಲ್ಪ ಬೇಗ ಬರುತ್ತೆ ಪಾಕ. ಓಕೆ ಸರ್. ಸರ್ ಇನ್ನೇನು ಮಾಡೋದು? ಒಲೆ ಮೇಲೆ ಇಡಬೇಕಾ ಈಗ? ಸರ್ ಒಲೆ ಮೇಲೆ ಅದು ತಿರುಗಿಸೋದು ಕೊಡಿ ಮೊದಲು. ಅದೇನು ಇದೆಲ್ಲ ತಂದಿದ್ದೀರಾ ಒತ್ತದೆಲ್ಲ? ಅದು ನಾವು ಬರ್ಫಿ ತರ. ಬರ್ಫಿ ತರ ಬರುತ್ತಾ ಇದು? ಹೌದು ಸರ್. ಹೌದು ಸರ್. ನಾವೆಲ್ಲ ಪಾಯಸ ತರ ಮಾಡ್ಬಿಡ್ತೀರಾ ಕಾತು ಹಾಸ ಅನ್ಕೊಂಡಿದ್ದೆ. ಇಲ್ಲ ಸರ್. ಸ್ಟವ್ ಇತ್ತು ಸರ್. ಓಕೆ. ಇದು ಗಟ್ಟಿಯಾಗಿ ಪಾಕ ಗಟ್ಟಿ ಬಂದು ತಳ ಬಿಟ್ಕೊಂಡ್ ಬರುತ್ತೆ. ಉಯ್ದು ತಿನ್ಬೇಕಾ? ಹೌದು ಸರ್. ಉಯ್ದು ಆರದ ಮೇಲೆ ಕಟ್ ಮಾಡಿ. ಓಹೋ, ಒಳ್ಳೆ ಸಿಹಿ ಇದು. ಗಣೇಶಂಗೆ ಮಾಡಿ ಇಟ್ಕೋಬಹುದು ನೀವು. ತುಂಬಾ ಚೆನ್ನಾಗಿರುತ್ತೆ ತಿನ್ನಕ್ಕೆ. ಹೌದು ಸರ್. ಬಾಯ್ಲಿಟ್ರೆ ಕರಗೋಗುತ್ತೆ ಅಂತಿರಲ್ಲ, ಹಂಗಿರ್ತಿದು. ತುಪ್ಪ ಏನ್ ತಿರ್ಗಿ ಹಾಕಂಗಿಲ್ಲ? ಅಷ್ಟೇ? ಏನಿಲ್ಲ, ಎಲ್ಲ ಇನ್ನೇನು ಹಾಕಂಗಿಲ್ಲ? ಇನ್ನೇನಿಲ್ಲ, ಎಲ್ಲ ಪ್ರಮಾಣ. ಅದು ಪ್ರಮಾಣದಲ್ಲಿ ಹಾಕ್ಬಿಟ್ಟಿದೀವಿ. ಇದು ಕಲಿಸ್ತಾ ಇರೋದು. ಗಟ್ಟಿ ಪಾಕ ಬಂದ್ಮೇಲೆ ಟ್ರೇಲ್ ಹಾಕೊಂಡು ಕಟ್ ಮಾಡ್ಕೊಂಡು ತಿನ್ನೋದು. ಏನ್ ಬೇಕು ನೆಕ್ಸ್ಟ್ ನಿಮ್ಗೆ? ತುಪ್ಪ ಕೊಡಿ ಸರ್. ತುಪ್ಪ ಕೊಡ್ಲಾ? ತುಪ್ಪಕ್ಕೆ ಬಗ್ಗೆ ಯಾಕೆ ಮಾಡ್ತೀರಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಶ್ರೀಕೃಷ್ಣ ತುಪ್ಪವನ್ನ. ಬಿಡಿ, ಆಫ್ ಮಾಡ್ತಾ ಇದೀನಿ ಸರ್. ಆಫ್ ಮಾಡಿದೀನಿ. ತೊಳಿ ತುಪ್ಪ ಹಾಕೊಳ್ಳಿ. ಎಷ್ಟು ಬೇಕು ಹಾಕೊಳ್ಳಿ. ಶ್ರೀಕೃಷ್ಣ ತುಪ್ಪ. ಆಯ್ತು, ಗಟ್ಟಿ ಆಗೋಯ್ತು. ಹಾಕ್ತೀರಾ? ನೋಡ್ತೀನಿ ಸರ್. ಎಷ್ಟೊಂದು ಅರ್ಧ ಗಂಟೆ ಇಟ್ಟರೆ ಗಟ್ಟಿ ಆಗ್ಬಿಡುತ್ತಾ?
ಖಂಡಿತ ಗಟ್ಟಿ. ಸಾಕಲ್ಲ? ಓಕೆ. ಸ್ವಲ್ಪ ಇದರಲ್ಲೇ ಬಿಸಿ ಇದಾಗಲಿ ಇನ್ನೂ ಗಟ್ಟಿ ಬರುತ್ತೆ. ನೀವೆಲ್ಲ ಟ್ರೇ ಇಟ್ಕೊಂಡ್ಬಿಡ್ತೀರಾ ಸೈಜ್ಗೆ, ದಪ್ಪ ಸೈಜ್ಗೆಲ್ಲ. ಆ ಟ್ರೇ ಆದ ತಕ್ಷಣ ಅದು ಫುಲ್ ಆಗುತ್ತಲ್ಲ? ಬರ್ಫಿ ಟ್ರೇ ಇದೆ ಓಕೆ. ನೋಡಿ, ಈ ಥರ ತಳ ಹಿಂಗೆ ತಿಂದ್ರೆ ಅಲ್ವಾ? ಹಿಂಗೆ ತಿಂದ್ರೆ ಹಲ್ವಾ. ಹಂಗೆ ಕಟ್ ಮಾಡ್ಕೊಂಡು ತಿಂದ್ರೆ ಬರ್ಫಿ. ಹೌದು. ವೆರಿ ಗುಡ್. ಇವಲ್ಲೇ ಕಟ್ ಮಾಡೋಣ, ಆಮೇಲೆ ಕಟ್ ಮಾಡೋಣ? ಆಮೇಲೆ ಕಟ್ ಮಾಡೋಣ. ಸ್ವಲ್ಪ ಗಟ್ಟಿ ಆಗ್ಲಿಲ್ವಾ? ಹೌದು ಸರ್. ಸರ್ ನೋಡಿ, ಕತುಹಾಸ ರೆಡಿ. ಓಕೆ, ಕತುಹಾಸ ರೆಡಿ ಮಾಡಿ ಕೊಟ್ಟಿದ್ದಾರೆ. ಇದು ಸ್ವಲ್ಪ ಏನಾಗಬೇಕಿದು? ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಕಟ್ ಮಾಡಬೇಕು. ತಣ್ಣಗೆ ಆದ್ಮೇಲೆ ಕಟ್ ಮಾಡಬೇಕು. ತಣ್ಣಗಾದ್ಮೇಲೆ ಕಟ್ ಮಾಡಿದ್ರೆ ಹೆಂಗಿರುತ್ತೆ ಗೊತ್ತಾ? ತೋರಿಸ್ತೀನಿ ತಾಳಿ. ಸರ್ ನೋಡಿ, ಆದ್ಮೇಲೆ ಕಟ್ ಮಾಡಿ ತಂದಿದ್ದೀನಿ. ನೋಡಿ ಹೇಗಿದೆ ಸರ್, ನೋಡಿ ರುಚಿ ನೋಡ್ಬಿಟ್ಟು ಹೇಳಿ ಸರ್ ದಯವಿಟ್ಟು. ಕೊಡಿ 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 ಕೊಡಿ. ಇನ್ನು ಬಿಸಿ ಇದೆಯಲ್ರಿ? ಹೌದು ಸರ್. ಓಹೋ, ಯಾಕಂದ್ರೆ ಚೆನ್ನಾಗಿ ಹಾಕಿರ್ತಾರಲ್ಲ, ಇನ್ನ ಬಿಸಿ ಬಿಸಿ ಹೆಂಗಿದೆ ತುಪ್ಪ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತ ಕತುಹಾಸವನ್ನ ಮಾಡಿಕೊಟ್ಟಿದ್ದಾರೆ RR ಕ್ಯಾಟರ್ಸ್ ರಂಗನಾಥ್ ಅವರು. ಇದನ್ನ ಯಾವ ರೀತಿ ಮಾಡಿದ್ರು ನಮ್ಮ ಗೌರಿ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದೀವಿ. ಕತುಹಾಸ ಮಾಡ್ಕೊಡಿ. ಕತುಹಾಸ ಮಾಡುವ ವಿಧಾನ: ಒಂದು ಬಾಣಲಿಗೆ ಕಡಲೆ ಹಿಟ್ಟು, ತುಪ್ಪ, ಹಾಲು, ಸಕ್ಕರೆ, ಗೋಡಂಬಿ ಪುಡಿ ಹಾಕಿ ಮಿಕ್ಸ್ ಮಾಡಿ ಒಲೆಯ ಮೇಲಿಟ್ಟು ಮಿಶ್ರಣ ಗಟ್ಟಿಯಾಗುವವರೆಗೂ ಕುದಿಸುತ್ತೀರಿ. ಈ ಮಿಶ್ರಣ ಗಟ್ಟಿಯಾದ ಮೇಲೆ ಒಂದು ಪ್ಲೇಟ್ಗೆ ತುಪ್ಪ ಸವರಿ ಹಾಕಿ ಅದು ಆರಿದ ಮೇಲೆ ಬೇಕಾದ ಆಕಾರಕ್ಕೆ ಕಟ್ ಮಾಡಿ. ಈಗ ಸಿಹಿ ಸಿಹಿಯಾದ ಕತುಹಾಸ ಸವಿಯಲು ಸಿದ್ಧ. ಓಕೆ, ತುಂಬಾ ಸಖತ್ತಾಗಿದೆ ಅಂತ ಅನಿಸ್ತಾ ಇದೆ. ಟೇಸ್ಟ್ ಮಾಡಿಲ್ಲ, ಟೇಸ್ಟ್ ಮಾಡ್ಬಿಡ್ತೀನಿ. ಬಿಸಿ, ಸ್ವಲ್ಪ ಬಿಸಿ ಇರ್ಬೋದು. ನಾಲ್ಗೆ ಸುಡದೇ ಇದ್ರೆ ಸಾಕು. ನೀವು ಬಿಸಿ ತಡಿತೀರಾ ಸರ್? ಮೈಸೂರು ಪಾಕ್ ಅನ್ಕೋಬಹುದೇನೋ, ಆದ್ರೆ ಪೂರ್ತಿ ಪ್ರಮಾಣದ ಮೈಸೂರು ಪಾಕ್ ಅಲ್ಲ. ಕಾಜು ಬರ್ಫಿ ಅನ್ಕೋಬಹುದು, ಆದ್ರೆ ಕಾಜು ಬರ್ಫಿ ಅಲ್ಲ. ಅಲ್ಲ, ಚೆನ್ನಾಗಿದೆ. ಈಸಿಯಾಗಿ ಮಾಡ್ಕೋಬಹುದು. ಏನು ಕಷ್ಟಪಡೋದಂಥದ್ದೇನಿಲ್ಲ. ಒಂದೇ ಸರಿ ಮಿಕ್ಸ್ ಮಾಡ್ಕೊಂಡು ಮಾಡ್ತಾ ಇರೋದೇನೆ. ಅದು ಅಳತೆ ಕೂಡ ಕರೆಕ್ಟಾಗಿ ಹೇಳಿದೀವಿ. ಹೆಸರು ಕೂಡ ಸಖತ್ತಾಗಿ ಹೇಳಿದೀವಿ. ಸಖತ್ತಾಗಿದೆ ಇದು. ಥ್ಯಾಂಕ್ ಯು ಸರ್. ಯಾಕಂದ್ರೆ ತುಂಬಾ ಜನಕ್ಕೆ ಏನಾಗುತ್ತೆ, ಮೈಸೂರು ಪಾಕ್ ಮಾಡಿದಾಗ ಒಂಥರ ಕಲ್ತರ ಆಗ್ಬಿಡುತ್ತೆ. ಹೌದು, ಈ ಟೇಬಲ್ ಕೆಳಗಡೆ ಆಗ್ಬಿಡುತ್ತೆ. ಇದರಲ್ಲಿ ಅವಕಾಶ ಇಲ್ಲ, ಅವಕಾಶನೇ ಇಲ್ಲ. ತುಂಬಾ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದೇ ಬಿಟ್ರು. ಮನೆ ಹೋಳಿಗೆಯ ಭಾಸ್ಕರ್ ಅವರು ಕಾಯ್ತಾ ಇದ್ದಾರೆ ಹೋಳಿಗೆ ಮಾಡಕ್ಕೆ. ಅದೇನು ಕೈರಿ, ಸುಮ್ಮನೆ ಹೆಂಗಂದ್ರೆ ಹೋಳಿಗೆ ಮಾಡಿ ಬಿಸಾಕ್ಬಿಡ್ತಾರೆ. ಕರ್ಸ್ತೀನಿ ತಾಳಿ ಅವ್ರನ್ನ. ಗೌರಿ ಹಬ್ಬದಲ್ಲಿ ನೀವು ಮಾಡ್ಕೋಬಹುದು ಬೇಕಾದಂತ ಹೋಳಿಗೆಗಳನ್ನ. ಈ ಭಾಸ್ಕರ್ ಬನ್ರಿ. ಸರ್ ನಮಸ್ಕಾರ ಸರ್. ಸಖತ್ ಪಂಟಗಳು ಬಿಡ್ರಿ ನೀವು ರೀ. ಥ್ಯಾಂಕ್ ಯು ಸರ್. ಬೇಜಾನ್ ಜನ ಕೇಳ್ಬಿಟ್ರಿ ನಂಗೆ ಅವರೇ ನೆನ್ನೆ. ಥ್ಯಾಂಕ್ ಯು ಸರ್. ಏನ್ ಸರ್ ಅವ್ರು ಹಂಗ್ ಮಾಡ್ತಾರೆ, ನಿಜವಾಗ್ಲೂ ಮಾಡೋರ ಸರ್, ನೀವು ಕಣ್ಣಿಂದ ನೋಡಿದ್ರ ಸರ್ ಅಂತ. ಥ್ಯಾಂಕ್ ಯು ಸರ್. ಏನ್ ಮಾಡ್ತಾರೆ ಇವತ್ತೇನು ಹೋಳಿಗೆ ಮಾಡ್ತಾ ಇದ್ದೀರಾ? ಇವತ್ತು ಕ್ಯಾರೆಟ್ ಹೋಳಿಗೆ ಸರ್. ಕ್ಯಾರೆಟ್ ಹೋಳಿಗೆ ಮಾಡಕ್ಕೆ ಏನೇನ್ ತಂದಿದ್ದೀರಾ? ಕ್ಯಾರೆಟ್ ಹೋಳಿಗೆ ಬೇಕಾಗುವ ಸಾಮಗ್ರಿಗಳು: ಕ್ಯಾರೆಟ್, ಖೋವಾ, ಸಕ್ಕರೆ, ಚಿರೋಟಿ ರವೆ, ಡ್ರೈ ಕೋಕೋನಟ್ ಪುಡಿ, ಮೈದಾ ಹಿಟ್ಟು, ತುಪ್ಪ, ಎಣ್ಣೆ. ಮಾಮೂಲಿ ಇಷ್ಟೇನಾ? ಅಷ್ಟೇ. ಇದನ್ನೇನ್ ಬೇಯಿಸ್ಕೊಂಡ್ ತಂದಿದ್ದೀರಾ? ಇಲ್ಲ, ಇದು ಹಾಗೆ ಇದೆ, ರುಬ್ಬಿಟ್ಟು ಬೇಯಿಸ್ಬೇಕು. ಶುರು ಮಾಡೋಣ. ಫಸ್ಟ್ ಏನ್ ಕೊಡ್ಲಿ ನಿಮ್ಗೆ? ಸರ್ ಫಸ್ಟ್ ಹಿಟ್ಟು ಕಲಸಿ ಇಟ್ಬಿಡ್ತೀನಿ, ಅದು ನೆನ್ಕೊಂತ ಇರ್ತದೆ. ಓಕೆ, ಮಾಮೂಲಿ ಇಟ್ಟು ಕಲ್ಸ್ಬೇಕಂದ್ರೆ, ಯಾಕಂದ್ರೆ ನೆನ್ನೆನೋ ಅವ್ರು ಹೇಳಿದ್ರು ಹೌದು, ಇಟ್ಟು ಕಲ್ಸೋದ್ರ ಮೇಲೇನೆ ಸಾರ್ ಡಿಪೆಂಡ್ ಆಗೋದು ಒಬ್ಬಟ್ಟು ಹೆಂಗ್ ಬರುತ್ತೆ ಅಂತ. ಕೈ ವಾಶ್ ಮಾಡ್ಕೊಂತೀನಿ. ಮಾಡ್ಕೊಳ್ಳಿ ಸರ್, ಕೈ ತೊಳ್ಕೊಳ್ಳಿ. ನೋಡಿ ಇವ್ರು ಶಿಸ್ತು. ಭಾಸ್ಕರ್ ಬಂದ ತಕ್ಷಣ ಸರ್ ಕೈ ತೊಳ್ಕೊಳ್ತೀನಿ ಸರ್ ನಮ್ಗೆ ಹೇಳ್ತಾರೆ. ಯಾಕೆ ಮಧ್ಯೆ ತೊಳ್ಕೊಂಬರಕ್ಕಲ್ವ ಸ್ವಾಮಿ ನಿಮ್ಗೆ? ಸರ್ ಬಂದ ತಕ್ಷಣ ನಮ್ದು ಕೈ ತೊಳಿತಾರೆ. ಸ್ವಲ್ಪ ಸ್ಟ್ರಿಕ್ಟು ನಾವು ಸರ್, ಕ್ಲೀನು ಸರ್. ಅಂಗಡಿಯವರಲ್ವಾ, ಅವೆಲ್ಲ ಚಮಕ್ ಮಾಡ್ತಾರೆ. ನೀಟ್ ಮಾಡ್ಲಿ ಬಿಡ್ರಿ. ಓಕೆ, ಒಂದು ಬೋಲ್ ಸರ್. ಏನಕ್ಕೆ ಹೇಳಿ? ಹಿಟ್ಟು ಕಲ್ಸಕ್ಕೆ ಅದೇ ಇಟ್ಟು ಕಲ್ಸಕ್ಕೆ ಇತ್ತು ತಗೊಳ್ಳಿ ಸಣ್ಣ. ಇದು 1/4 kg ಪ್ರಮಾಣ ಸರ್. ಇದು ಫಸ್ಟು 1/4 kg kg ಪ್ರಮಾಣದ ರವೆ, ಚಿರೋಟಿ ರವೆ, ಸಣ್ಣ ರವೆ. ಅದಕ್ಕೆ ಒಂದು 2 ಸ್ಪೂನ್ ಅಷ್ಟು ಮೈದಾ ಅಷ್ಟೇ. ಸ್ವಲ್ಪ ಎಣ್ಣೆ ಸರ್. 2 ಸ್ಪೂನ್ ಅಷ್ಟು ನಮ್ಮ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಆಮೇಲೆ ನೀರು. ಇದನ್ನ ಕಲ್ಸ್ಕೊಳಕ್ಕೆ ತುಂಬಾ ಜನಕ್ಕೆ ಬರಲ್ಲ. ಅದೇನೋ ಮೈನ್ ಇದು ಕಲ್ಸ್ಕೊಂಡ್ರೆ ಒಬ್ಬಟ್ಟು ಬಂತು ಅಂತ ಲೆಕ್ಕ. ಹೌದು. ಹೂರ್ಣ ಸರ್ ತುಂಬಾ ಜನದ ಮಲ್ಲಿ ಭಾಸ್ಕರ್ 3 ಬೆಟ್ಟು, 4 ಬೆಟ್ಟು, 6 ಬೆಟ್ಟೆಲ್ಲ ನೋಡ್ಬೋದು ನಾವು. ಹೂರ್ಣ ಎಷ್ಟು ನೀರು ಇರುತ್ತೋ ಅಷ್ಟು ಲೆವೆಲ್ಗೆ ಅಡ್ಜಸ್ಟ್ ಮಾಡ್ಕೊಬೇಕು ಇದನ್ನ. ಹೌದು, ಅದು ಗಟ್ಟಿ ಇದು ನೀರು ಆಗ್ಬೋದು, ಇಲ್ಲ ಇದು ಗಟ್ಟಿ ಅದು ನೀರು ಆಗ್ಬಾರ್ದು. ಹೆಂಗಿರ್ಬೇಕು? ಅದು ನೀರಿದೆ, ಇದು ನೀರು ಏನು ಲಿಮಿಟ್ ಇರುತ್ತೆ ಅದು ಲಿಮಿಟ್ ಆಗಿರ್ಬೇಕು. ಅವಾಗ ಕರೆಕ್ಟಾಗಿ ಬರುತ್ತೆ ಎಲ್ಲ ಕಡೆ. ಓಹ್, ಹಂಗ ಗಟ್ಟಿ ಮಾಡ್ಕೊಬಾರ್ದು ಇದನ್ನ? ಇಲ್ಲ, ಹೂರ್ಣಕ್ಕೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡಿ ನಾವು ರೆಡಿ ಮಾಡ್ಕೊಬೇಕು. ಓಹೋ, ರೆಡಿ ಮಾಡ್ಬೇಕು.
ಚಿರೋಟಿ ರವೆ, ರವೆಗೆ 2 ಸ್ಪೂನಷ್ಟು ಮೈದಾ, 1-2 ಸ್ಪೂನಷ್ಟು ಎಣ್ಣೆ, ಅದಕ್ಕೆ ನೀರನ್ನ ಹಾಕಿ ಒಳ್ಳೆ ಅದಕ್ಕೆ ಚಪಾತಿ ಪೂರಿಗಿಂತ ಸ್ವಲ್ಪ ತೆಳ್ಳಗೆ ಕಲಸಿ ಇಟ್ಕೋಬೇಕು. ಅಷ್ಟೇ ಅಲ್ವಾ? ಅಷ್ಟೇ. ನಿಮ್ಮ ಮನೇಲಿ ಒಬ್ಬಟ್ಟು ನೀವೇ ಮಾಡೋದಾ? ನಮ್ಮ ಮನೇಲಿ ಮನೇಲಿ ಅಂಗಡಿಲ್ಲ. ಮನೆಯಲ್ಲಿ ಆಲ್ಮೋಸ್ಟ್ ಕಡಿಮೆ ಮಾಡೋದು. ಏನು ಇಲ್ಲೇ ಮಾಡ್ತಾರೆ? ಅಲ್ಲೋಗಿ ಏನ್ ಮಾಡೋದು? ನಮ್ಮ ಮಿಸಸ್ ಒಂದೊಂದ್ಸಲ ಮಾಡ್ತಾರೆ. ಓ, ಮದುವೆ ಆಗಿದೆಯಾ ನಿಮ್ಗೆ? ಹಾ ಸರ್. ಹಂಗ್ ಕಾಣಲ್ವಲ್ಲ ನೀವು? ಫುಲ್ ಖುಷಿ ಆಗೋಯ್ತು ಹಂಗೆ ಹೇಳಿದ ತಕ್ಷಣ. ಏನಿಲ್ಲ ಸರ್, ಇದು ಮೊದಲು ಸ್ವಲ್ಪ ಗಟ್ಟಿ ಇರ್ಬೇಕು. ಇದು ಕಲಸಿ ಇಡ್ತೀವಲ್ಲ, ಹೌದು, ಫಸ್ಟ್ ಗಟ್ಟಿಯಾಗಿ ಕಲ್ಸ್ಕೊಬೇಕು. ಗಟ್ಟಿಯಾಗಿರ್ಲಿ ಅಂತನಾ? ಗಟ್ಟಿ ಇರ್ಬೇಕು. ಸ್ವಲ್ಪ ನೀರಾದ್ರೆ ಜಾಸ್ತಿ ಏನೋ ನೀರಾಯ್ತು ಅಂದ್ರೆ ಟೆನ್ಷನ್ ತಗೋಬೇಡಿ. ಒಂದು ಸ್ಪೂನ್ ಮೈದಾನ ಆಡ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಅದಕ್ಕೆ ಎಷ್ಟು ಬೇಕೋ ಅದ ನೀರು ಕೊಟ್ಕೊಬೇಕು. ಓಕೆ. ಯೆಲ್ಲೋ ಕಲರ್ ಏನ್ ಹಾಕಲ್ವಾ ನೀವು ಇದಕ್ಕೆ? ಬೇಳೆ ಒಳಗೆ ಮಾತ್ರ. ಬೇಳೆ ಮಾತ್ರ ಯೆಲ್ಲೋ ಕಲರ್, ಮಿಕ್ಕಿದೆಲ್ಲ ವೈಟ್ ಏನಾ? ವೈಟ್. ಸರ್ ಒಂದು ಕಪ್ಪಲ್ಲಿ ಎಣ್ಣೆ ಬೇಕು. ಕಪ್ಪಲ್ಲಿ ಎಣ್ಣೆ ಬೇಕಾ? ಏನಕ್ಕೆ? ಇದು ಅಜ್ಜಿ ಇದೆಲ್ಲ ಕೋಟಿಂಗ್ ಕೊಡ್ಬೇಕು. ಏನಕ್ಕೆ ಅದು? ಇದನ್ನ ಸ್ವಲ್ಪ ಎಣ್ಣೆಯಲ್ಲಿ ನೆನ್ಸ್ಬೇಕಾ? ನೆನೆಸಿಡ್ಬೇಕು. ಓಕೆ. ಫಸ್ಟ್ ಹಿಟ್ಟು ರೆಡಿ ಮಾಡ್ಕೊಂಡ್ಬಿಡ್ತೀರಲ್ಲ ನೀವು? ಹೌದು. ಇದು ನೆಂದಷ್ಟು ಚೆನ್ನಾಗಿ ಬರುತ್ತೆ. ಓಕೆ 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 ಓಕೆ. ಇದೊಂದು ಸೈಡಲ್ಲಿ ಇಟ್ಬಿಡ್ತೀನಿ ಸರ್. ಇಟ್ಬಿಡಿ ಸರ್. ಇದು ತುರ್ದಿರೋಂಥ ಕ್ಯಾರೆಟ್? ತುರ್ದಿರೋಂಥ. ಅದಕ್ಕೇನು ಹಾಕಿಲ್ಲ ಕತೆ? ಏನಿಲ್ಲ. ಹೆಂಗಿದೆ? 4 kg ಕ್ಯಾರೆಟ್ಗೆ ಓಕೆ ಒಂದು 100 ಗ್ರಾಮ್ ಸಕ್ಕರೆ ಸಾಕು. ಯಾಕಂದ್ರೆ ಕ್ಯಾರೆಟ್ ಸ್ವೀಟ್ ಇರುತ್ತೆ ಸ್ವಲ್ಪ. ಓಕೆ. ನೀವು ಸ್ವಲ್ಪ ಸಪ್ಪೆನೆ ಮಾಡೋ ಸುಮ್ಮನಿರಿ ಅಂಗಡಿಯವ್ರಿ. ನೀವು ನಾನು ನೋಡ್ತೀನಲ್ಲ, ಇವಾಗ ಸಿಹಿ ಹಾಕಕ್ಕೆ ಅಳ್ತೀರಪ್ಪ. ಜಾಸ್ತಿ ಸಿಹಿ ಇಷ್ಟಪಡಲ್ಲ ಸರ್. ಜಾಸ್ತಿ ಕಸ್ಟಮರ್ಸೇ ನಮಗೆ ಲೈಟ್ ಸ್ವೀಟ್ ಸಾಕು ಅಂತ. ಹೌದಾ? ಅದಕ್ಕೆ ನೀರ್ಗಿರಿ ಹಾಕೋದು ಬೇಡವಾ? ಏನ್ ಬೇಡ, ಬರೀ ರುಬ್ಕೊಳ್ಳೋದು ಕ್ಯಾರೆಟ್ನ? ಹೌದು ಸರ್. ರುಬ್ದ. ಓಕೆ. ಫಸ್ಟ್ ಕ್ಯಾರೆಟ್ನ ಚೆನ್ನಾಗಿ ತುರ್ಕೊಂಡಿರೋದನ್ನ ಗ್ರೈಂಡ್ ಮಾಡ್ಕೊಂಡಿದೀವಿ. ನೀರ್ ಹಾಕಂಗಿಲ್ಲ. ಮೇಲ್ಗಡೆ ಸಿಪ್ಪೆ ತೆಗೆದ್ಬಿಟ್ಟು ರುಬ್ಬಿಟ್ಟು. ಓಕೆ ಓಕೆ. ನೀರ್ ಹಾಕಂಗಿಲ್ಲ. ತುರ್ಬಿಡೋದು, ಸ್ವಲ್ಪ ಹಿಂಡ್ಕೊಂಡ್ಬಿಡೋದು. ಏನಕ್ಕೆ ಹಿಂಡ್ಬೇಕು? ನೀರಂಶ ಜಾಸ್ತಿ ಇರುತ್ತೆ ಕ್ಯಾರೆಟ್ ಅಲ್ಲಿ. ಹೌದು. ವೆರಿ ಗುಡ್ ಸರ್. ನೀರಂಶ ತೆಗೆದಾಗ ಲೈಫ್ ಇರುತ್ತೆ ಸ್ವಲ್ಪ. ಇಲ್ಲ ಮಾಡ್ಬೋದು ಹಾಗೇನೆ. ಓಕೆ. ಬೇಗ ಹಾಳಾಗುತ್ತೆ ಹೋಳಿಗೆ. ಎಷ್ಟು ದಿನ ಇಟ್ಕೊಂಡು ತಿನ್ಬೋದು ಇದನ್ನ? ಇದನ್ನ ನೀವು ಒಂದು 8 ದಿವಸ ಇಡ್ಬೋದು ಸರ್. ಹೌದೇನು? ಏನಾಗಲ್ಲ. ವೆರಿ ಗುಡ್ ಸರ್. ಜಸ್ಟ್ ಹಿಂಗೆ ಹಿಂಡ್ಬೇಕು ಸ್ವಲ್ಪ. ಓಹೋ, ಹೌದ್ರಿ? ಎಷ್ಟೊಂದು ನೀರಿದೆಯಲ್ರಿ ಹೊರಗಡೆ? ಹಾಂ ಸರ್. ಅಯ್ಯೋ. ಆ ಜ್ಯೂಸನ್ನು ಕೂಡ ಸಕ್ಕರೆ ಹಾಕೊಂಡು ಕುಡಿದ್ಬಿಡ್ಬೋದು. ಹೆಲ್ತಿಗೆ ಒಳ್ಳೇದು, ಅದು ವೇಸ್ಟ್ ಆಗಲ್ಲ. ಓಕೆ. ಇದು ನಮ್ಮಲ್ಲಿ ತುಂಬ ಚೆನ್ನಾಗಿ ಹೋಗುತ್ತೆ ಅಂಗಡಿಲಿ. ಕ್ಯಾರೆಟ್ ಒಳಗೆ ಜಾಸ್ತಿ ಜನ ಲೈಕ್ ಮಾಡ್ತಾರೆ. ಹೌದಾ? ವೆರಿ ಗುಡ್ ಸರ್. ಓಹೋ, ಗೊತ್ತೇ ಆಗ್ತದೆ ನೋಡಿ ಅದು. ಅದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ಬಿಡಿ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಶ್ರೀಕೃಷ್ಣ ತುಪ್ಪವನ್ನ. ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದೀವಲ್ಲ, ಸ್ವಲ್ಪ ಬೇಯಿಸ್ಬಿಟ್ಟು. ತುಪ್ಪದಲ್ಲೇ ಬೇಯಿಸ್ಬೇಕಾ? ತುಪ್ಪದಲ್ಲೇ ಬೇಯಿಸ್ಬಿಟ್ಟು. ನಿಮ್ಮ ಅಂಗಡಿಲಿ ತುಪ್ಪನೇ ಹಾಕ್ತೀರಾ ನೀವು ಮನೆ ಒಳಗೇನಲ್ಲಿ? 100%. ಯಾರು ನೋಡ್ಕೊಳ್ತಾರೆ? ನೀವು ಇಲ್ದೇ ಇರ್ಬೇಕಾರೆ ಅಂಗಡಿನಲ್ಲಿ? ವೈಫ್ ಇರ್ತಾರೆ, ನಾನೇ ಇರ್ತೀನಿ ಜಾಸ್ತಿ. ನೀವೇ ಇರ್ತೀರಾ? ನಮ್ಮ ಶಾಪಲ್ಲ ಒಳ್ಳೆ ಹುಡುಗರು ಇದ್ದಾರೆ. ಹೌದಾ? ಎಲ್ಲ ಸಪೋರ್ಟ್ ಚೆನ್ನಾಗಿದೆ. ಓಕೆ. ಇದಕ್ಕೊಂದು 2 ಸ್ಪೂನು ಸಕ್ಕರೆ ಸರ್. ಮನೆಯೊಳಗೆ ಬೆಂಗಳೂರು ಡಿ ವಿ ಜಿ ರೋಡ್ ಮಾತ್ರ ಇರೋದಾ? ಬೆಂಗಳೂರು ಬೇರೆ ಕಡೆ ಇಲ್ವಾ? ಮನೆ ಒಳಗೆ ಎಲ್ಲೂ ಇಲ್ಲ ಸರ್. ಎಷ್ಟು ಸ್ಪೂನ್ ಸಕ್ಕರೆ? ಇದಕ್ಕೊಂದು 1/4 kg 100 ಗ್ರಾಮ್. 1/4 kg 100 ಗ್ರಾಮ್ ಅಷ್ಟು. ಕ್ಯಾರೆಟನ್ನು ಚೆನ್ನಾಗಿ ರುಬ್ಕೊಂಡಿದೀವಿ. ರುಬ್ಬಾದ್ಮೇಲೆ ಹಿಂಡಿರೋದನ್ನ ತುಪ್ಪ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದೀವಿ. ತುಪ್ಪದ ನಂತರ ಸಕ್ಕರೆನ ಹಾಕಿದೀವಿ. ವೆರಿ ಸಿಂಪಲ್ ಅಲ್ವಾ? ಓಕೆ ಸರ್. ಓಕೆ. ಸಕ್ಕರೆ ಕರಗಿದ ತಕ್ಷಣ ಓಕೆ ಸ್ವಲ್ಪ ಕೋವಾ ಹಾಕ್ಬಿಡೋದು. ಕೋವಾ ಹಾಕ್ಬಿಡೋದಾ? ಕೋವಾ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಇನ್ನು. ಓಕೆ. ಏನಿದು ಕೋವಾ ಹಾಕಿದ್ದ? ಸಪ್ಪೆ ಕೋವಾ ಇದು? ಸಪ್ಪೆ ಕೋವಾ. ಅದು ಸ್ವೀಟ್ ಹಾಕಿದ್ರೆ ಏನಾಗಲ್ಲ, ತೊಂದರೆ ಇಲ್ಲ. ಓಕೆ. ಅಂದ್ರೆ ಅವಾಗ ಇಷ್ಟೊಂದು ಸಕ್ಕರೆ ಹಾಕೋದು ಬೇಕಾಗಿಲ್ಲ? ಬೇಕಾಗಿಲ್ಲ. ಕೋವಾ ಹಾಕಿದ್ಮೇಲೆ ನೀರು ಬಿಡ್ತಾ ಇದೆಯಲ್ಲ ಅದು? ಹೌದು. ಸ್ವಲ್ಪ ಪಾಕ ಬರಬೇಕು. ಇವಾಗ ಇದು ಗಟ್ಟಿ ಆಗ್ಬೇಕಾ? ಇದು ಅದು ಗಟ್ಟಿ ಹಾಕೋದಕ್ಕೆ ಸ್ವಲ್ಪ ಕೊಬ್ಬರಿ ಪೌಡರ್ ಹಾಕ್ಬೇಕು. ಓಕೆ. ಅವಾಗ ನೀರಂಶನ ಅದು ಹೇಳ್ಕೊಂಡ್ಬಿಡುತ್ತೆ. ಓಕೆ. ಏನು ಕೊಬ್ಬರಿ ಪೌಡ್ರ ಇದು? ಕೊಬ್ಬರಿ ಪೌಡರ್ ಎಲ್ಲಿ ಸಿಗುತ್ತೆ? ನಾವೇ ಮಾಡ್ಕೋಬೋದು ಕೊಬ್ಬರಿ ಪೌಡ್ರನ್ನ? ಅಲ್ಲ, ಅದು ಅಂಗಡಿಲೇ ಸಿಗೋದು. ಇದು ಅಲ್ಲ, ನಾವು ಮಾಡ್ಕೋಬೋದಾ ಅಂತ ಕೇಳ್ತಾ ಇದ್ದೀನಿ. ಮಾಡ್ಕೊಳಕ್ಕಲ್ಲ, ಅದು ಯಾಕೋ? ಮಿಷಿನ್ ಮಾಡೋದು. ಆ ಎಣ್ಣೆ ಎಲ್ಲ ತೆಗೆದಿರೋ ಕೊಬ್ಬರಿ ಎಣ್ಣೆ ಮಾಡಿರ್ತಾರಲ್ಲ ಸರ್. ಡ್ರೈ ಪೌಡ್ರ್ ಅದು? ಡ್ರೈ ಪೌಡ್ರು. ಸಾಕ? ಇನ್ನು ಸ್ವಲ್ಪ ಏಲಕ್ಕಿ ಇರುತ್ತೆ. ಎಸ್. ಓಕೆ. ಸ್ವಲ್ಪ ಡ್ರೈ ಆಗಬೇಕು, ಇಲ್ಲಾಂದ್ರೆ ತುಂಬಕ್ಕಾಗಲ್ಲ ಒಳಗಡೆಗೆ. ಎಲ್ಲ ಜಾರ್ಕೊಂಡ್ಬಿಡುತ್ತೆ.
ಒಂದು ಅರ್ಧ ಸ್ಪೂನ್ ಮೈದಾ ಇದಕ್ಕೆ ಅಂಟು ಬರೋದಕ್ಕೆ. ಏನೇನು ಮೈದಾನ? ಮೈದಾ ಇದಕ್ಕೆ ಮೈದಾನ ಒಂದು 1/4 ಸ್ಪೂನು ಅಂಟು ಬರೋದಕ್ಕೆ. ಅಂಟು ಬರಕ? ಹೌದು, ನಾವು ಉಂಡೆ ಕಟ್ತೀವಲ್ಲ ಹಾ, ಸ್ವಲ್ಪ ಅಂಟು ಬರುತ್ತೆ ಅವಾಗ. ಇವಾಗ ಹಿಟ್ಟು ರೆಡಿ ಮಾಡ್ಕೊತೀನಿ. ಆಫ್ ಮಾಡೋಣ ಇದನ್ನ? ಆಫ್ ಮಾಡಿ. ಇವಾಗ ಇದನ್ನು ಚೆನ್ನಾಗಿ ಮಿದ್ಬೇಕು ಸರ್. ಇದು ಯಾವ್ದನ್ನ? ಹಿಟ್ಟನ್ನ ಎಷ್ಟು ಚೆನ್ನಾಗಿ ನಾವು ಕಲಿಸ್ತೀವೋ ಅಷ್ಟು ಒಳ್ಳೇದು. ಚೆನ್ನಾಗಿ ಬರುತ್ತೆ ಒಬ್ಬಟ್ಟು. ಒಬ್ಬಟ್ಟು ಚೆನ್ನಾಗಿ ಬರುತ್ತೆ. ಅಂತೂ ಇಲ್ಲ ಅಂದ್ರೆ ಗಣೇಶ ಹಬ್ಬ ಸ್ಪೆಷಲ್ ಆಗಿ ಒಳ್ಳೊಳ್ಳೆ ಒಬ್ಬಟ್ಟನ್ನ ತೋರಿಸ್ಕೊಡ್ತಾ ಇದ್ದೀರಾ ನಮಗೆ. ಥ್ಯಾಂಕ್ ಯು ಸರ್. ಮನೆ ಒಳಗೆ ಏನು ಜನ ಎಲ್ಲ ನಿಮ್ಮ ನೀವು ಒಳಗೆ ತೊಗೋಬೇಕು ಅಂದ್ರೆ ಅಲ್ಲಿಗೆ ಬರ್ಬೋದು. ಎಲ್ಲ ರೆಡಿಮೇಡ್ ಸಿಗುತ್ತೆ, ರೆಡಿ ಇರುತ್ತೆ, ಬಿಸಿ ಬಿಸಿಯಾಗಿ ಸಿಗುತ್ತೆ. ಅವ್ರ ಮುಂದೆನೇ ಮಾಡ್ಕೊಡ್ತೀವಿ. ಅಷ್ಟು ಎಷ್ಟು ಬೇಕು ರೆಡಿ ಮಾಡ್ಕೊಟ್ಬಿಡ್ತೀರಾ? ಅಲ್ಲೇ ಮಾಡ್ಕೊಡ್ತೀವಿ. ವೆರಿ ಗುಡ್ ಸರ್, ಅದೇ ಇಂಪಾರ್ಟೆಂಟ್. ನೀರು ಹಾಕೊಂಬಿಟ್ರಿ ಅಷ್ಟೊಂದು? ನೀರು ಬೇಕಷ್ಟೆ. ನೀರು ಬೇಕಾ? ಆಮೇಲೆ ಚೆಲ್ಬಿಡ್ಬೋದಾ? ಅದು ಸ್ವಲ್ಪ ನೀರಾಗಿದ್ರೇ ಚೆನ್ನಾಗಿ ಬರೋದು. ಓಹೋ ಹೋ, ಎಣ್ಣೆ ಹಾಕಿ ನೀರು ಹಾಕಿ ಏನೋ ಮಾಡಿದ್ದೀರಾ ಕೆಲಸ ಇದಕ್ಕೆ? ಪಡ್ಕೊಳ್ತೀರಾ? ಹಾಂ, ಹಿಟ್ಟನ್ನು ಹೆಂಗೆ ಇಟ್ಕೊಂಬಿಡ್ಲಾ? ಹಾಂ ಚಿಡು. ಓ, ಅಲ್ಲೆಲ್ಲ ಕಚ್ಕೋಬಾರ್ದು ಅಂತ ನಾವು ಇಟ್ಟು ಹಿಟ್ಟು ಕಟ್ಕೊಂಡು ತೋರಿಸಿ ಹೆಂಗೆ ಅಳ್ತೆ? ಎಸ್, ಒಂದೇ ಅಳ್ತೆ ಅಲ್ಲ? ಹಾಂ. ಇದಕ್ಕೆ ಎಣ್ಣೆನ ತುಪ್ಪನ ಅದಕ್ಕೆ ಎಣ್ಣೆ ಹಿಂಗೆ ಇಟ್ಕೊಳ್ತೀರಾ? ನಿಂತ್ಕೊಂಡ್ರೆ ಓಕೆ, ತೊಗೊತೀವಿ. ಈ ಥರ ತುಂಬ ಫಿಲ್ ಮಾಡ್ತೀವಿ ಇದಕ್ಕೆ. ಓಹೋ, ಹಂಗೆ ಮಾಡ್ಕೊಂಬಿಡ್ತೀರಲ್ಲ ನೀವು? ಹಾಂ ಸರ್. ವೆರಿ ಗುಡ್. ಈ ಒತ್ತದ್ ನೋಡೋದೇ ಮಜಾ ರೀ ಭಾಸ್ಕರ್ ನಮ್ಗೆ. ಹಾಂ ಸರ್. ಇದು ನಮ್ಮ ಪ್ರಾಕ್ಟೀಸ್ ಸರ್. ಇದು ತುಂಬ ಅಯ್ಯೋ, ಇದರಲ್ಲಿ ಸ್ವಲ್ಪ ಒಬ್ಬಟ್ಟು ಮಾಡೋದ್ರಲ್ಲಿ ಫಾಸ್ಟ್ ಸ್ವಲ್ಪ ನಾನೇ. ಹೌದಾ? ಓವರಾಲ್ ಬೆಂಗಳೂರಲ್ಲ? ಬೆಂಗಳೂರು ಅನ್ಬೋದು, ಅನ್ಬೋದಾ? ಆ ಲೆವೆಲ್ಗೆ ಫಾಸ್ಟ್ ಇದ್ದೀನಿ. ಅದು ಸರ್ ಮಜಾ ಇದೆ. ನಿಮ್ಗೆ ಭಾಸ್ಕರ್ನ ಸುಮ್ಮನೆ ಕರೆಸ್ತಾ ಇದೀವ ನಾವು. ಐ ವೆರಿ ಗುಡ್ ಸರ್. ಓ, ಒತ್ತು ಇಟ್ಕೊಳಂಗಿಲ್ಲ, ಒತ್ತ ತಕ್ಷಣ ಹಾಕ್ಬಿಡ್ಬೇಕಾ ನೀವು? ಹೋದ ತಕ್ಷಣ ಹಾಕ್ಬೇಕು, ಇಲ್ಲಾಂದ್ರೆ ಏನಾಗುತ್ತೆ ಮೇಲ್ಗಡೆ ಡ್ರೈ ಆಗ್ಬಿಡುತ್ತೆ. ಕಚ್ಕೊಂಡ್ಬಿಡುತ್ತೆ, ಇಲ್ಲೆಲ್ಲ ಕಚ್ಕೊಂಡ್ಬಿಡುತ್ತೆ, ಕಿತ್ತೋಗುತ್ತೆ. ಓ, ಅದಕ್ಕೆ ಒತ್ಕೊಳ್ತಿಲ್ಲ ನೀವು? ಓದ್ಕೊಳ್ತಿಲ್ಲ. ಆಮೇಲೆ ಇಲ್ಲಿ ಹಾಕ್ತೀವಲ್ಲ ಹೌದು, ಪೇಪರ್ ಆ ಟೈಮ್ ತೆಗೆದು ಬಿಡ್ಬೇಕು, ಇಲ್ಲಾಂದ್ರೆ ಪೇಪರ್ ಸುಟ್ಟು ಸಿಂಕ್ ಆಗೋಗ್ಬಿಡುತ್ತೆ. ನಿಮ್ಗೆ ಖುಷಿ ಏನಂದ್ರೆ ಸರ್, ನಮ್ಮ ಕರ್ನಾಟಕ ಸ್ಪೆಷಲ್ ಹೋಳಿಗೆ ಅಂದರೆ ಹೌದು, ಆ ಕೆಲಸ ನಾವು ಮಾಡ್ತಾ ಇದೀವಿ, ಅದೇ ನಮ್ಮ ಖುಷಿ. ಖಂಡಿತ ಖಂಡಿತ ಖಂಡಿತ. ಅಲ್ಲ, ಕೆಲಸ ಮಾಡೋದ್ರಲ್ಲಿ ಏನಿದೆ ಸರ್, ಮಾಡೋ ಕೆಲಸ ಶ್ರದ್ಧೆಯಿಂದ ಮಾಡಿದ್ರೆ ಆ ಕೆಲಸನ ಇಷ್ಟ ಆಗ್ಬೇಕು. ಕ್ಯಾರೆಟ್ ಬೇಯೋದು ಲೇಟು. ಹೌದಲ್ಲ? ಕ್ಯಾರೆಟು ಮತ್ತು ಕಾಯಿ ಹೋಳಿಗೆ ಬೇಯೋದು ಲೇಟು. ಬಟ್ ಇಷ್ಟೊಂದು ತೆಳ್ಳಿಗೆ ನಮ್ಮ ಮನೆಯವರಿಗೆಲ್ಲ ಮಾಡ್ಕೊಳಕ್ ಬರಲ್ಲ ಬಿಡಿ. ಸರ್ ಕ್ಯಾರೆಟ್ ಹೋಳಿಗೆ. ಕ್ಯಾರೆಟ್ ಒಳಗೆ ಮನೆ ಒಳಗೆಯ ಪ್ರೊಪ್ರೈಟರ್ ಮಿಸ್ಟರ್ ಭಾಸ್ಕರ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಿನ್ನೆಯಿಂದ ಬರ್ತಾ ಇದ್ದಾರೆ, ಇನ್ನು ನಾಳೆ ಕೂಡ ಬರ್ತಾರೆ. ವೈವಿಧ್ಯಮಯ ಒಬ್ಬಟ್ಟುಗಳನ್ನ, ಹೋಳಿಗೆಗಳನ್ನ ಮನೇಲಿ ಯಾವ ರೀತಿ ಮಾಡ್ಕೋಬಹುದು ಅಂತ ಈಸಿಯಾಗಿ ತೋರಿಸ್ಕೊಡ್ತಾ ಇದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ಕ್ಯಾರೆಟ್ ಹೋಳಿಗೆನ ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ಗೌರಿ ಹಬ್ಬ ಮಾಡ್ಕೊಳ್ಳಿ. ಕ್ಯಾರೆಟ್ ಹೋಳಿಗೆ ಮಾಡುವ ವಿಧಾನ: ಒಂದು ಬೌಲ್ಗೆ ಚಿರೋಟಿ ರವೆ, ಮೈದಾ ಹಿಟ್ಟು, ಎಣ್ಣೆ, ನೀರು ಹಾಕಿ ಕಲಸಿ ಕಣಕ ತಯಾರಿಸಿಕೊಳ್ಳಿ. ಮಿಕ್ಸಿ ಜಾರ್ಗೆ ತುರಿದ ಕ್ಯಾರೆಟ್, ನೀರು ಹಾಕಿ ರುಬ್ಬಿ ನೀರನ್ನು ತೆಗೆದು ಪ್ಯಾನ್ಗೆ ಹಾಕಿ ಅದಕ್ಕೆ ತುಪ್ಪ, ಸಕ್ಕರೆ, ಖೋವಾ, ಡ್ರೈ ಕೋಕೋನಟ್ ಪೌಡರ್ ಹಾಕಿ ಹುರಿದು ಮೈದಾ ಹಿಟ್ಟು ಸೇರಿಸಿ ಹೂರಣ ತಯಾರಿಸಿಕೊಳ್ಳಿ. ತಯಾರಿಸಿಕೊಂಡ ಕಣಕದ ಉಂಡೆಯನ್ನು ಲಟ್ಟಿಸಿ ಒಳಗೆ ಹೂರಣ ತುಂಬಿ ಹೋಳಿಗೆಯಂತೆ ಲಟ್ಟಿಸಿ ಕಾದ ತವಾದ ಮೇಲೆ ಎರಡೂ ಕಡೆ ಹಾಕಿ ಬೇಯಿಸಿ. ಈಗ ಸಿಹಿ ಸಿಹಿಯಾದ ಕ್ಯಾರೆಟ್ ಹೋಳಿಗೆ ಸವಿಯಲು ಸಿದ್ಧ. ತುಪ್ಪ ಹಾಕೋಬೇಕಲ್ಲ? ತುಪ್ಪ ಹಾಕೊಳ್ಳಿ. ಶ್ರೀಕೃಷ್ಣ ತುಪ್ಪ ಹಾಕ್ಕೊಂಡು ತಿಂದರೆ ಮಜವಾಗಿರುತ್ತೆ, ತಿನ್ಬೋದು. ಇಷ್ಟೊಂದು ತೆಳ್ಳಿಗೆ ಮಾಡಕ್ಕೆ ಬರಲ್ಲ ಬಿಡ್ರಿ, ನಾವು ನೋಡ್ಬಿಟ್ವಿ. ಮಾತಾಡಂಗಿಲ್ಲ, ಸಿಹಿ ಥ್ಯಾಂಕ್ ಯು. ಕರೆಕ್ಟಾಗಿದೆ. ನೀವು ಸ್ವಲ್ಪ ಸಪ್ಪೆ ಸಿಹಿ ಅಂತೀರಲ್ಲ, ಯಾವ ಥರ ಸಿಹಿಲ್ಲ ಇದು? ನಮಗೆ ಸ್ವಲ್ಪ ಜಾಸ್ತಿ ಹಾಕಿದ್ರಾ? ಚೆನ್ನಾಗಿದೆ. ತುಂಬಾನೇ ಅದ್ಭುತವಾಗಿದೆ. ಈ ಸರಿ ಅಂತೂ ಗೌರಿ ಹಬ್ಬಕ್ಕೆ, ಗಣೇಶ ಹಬ್ಬಕ್ಕೆ ವೈವಿಧ್ಯಮಯ ಒಬ್ಬಟ್ಟುಗಳನ್ನ ಮಾಡ್ಕೋಬಹುದು. ಓಕೆ, ನಿಮ್ಮ ಫೋನ್ ನಂಬರ್ ಏನು? 988 65 84 789 789. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಮುರಳಿ ಅವರೇ. ತೋರಿಸ್ತೀನಿ ಬನ್ರಿ, ನಮಗೂ ಮಾಡಕ್ ಬರುತ್ತೆ. ಮರ್ತೇ ಬಿಟ್ಟಿದಿರಲ್ಲ ನಮ್ಮನ್ನ.
ರೀ ಪ್ರಕಾಶ್ ರಾವ್ ನಿಮ್ಮನ್ನ ಮರೆಯಕ್ಕಾಗುತ್ತೇನ್ರಿ ಗೌರಿ ಹಬ್ಬದ ದಿನ? ಬನ್ರಿ ರೀ ಪ್ರಕಾಶ್ ರಾವ್, ಬನ್ರಿ. ನಮಸ್ಕಾರ ಪ್ರಕಾಶ್ ರಾವ್, ಹೆಂಗಿದೆ? ಚೆನ್ನಾಗಿದೆ ಅಡಿಗೆ ಮನೆ ಎಲ್ಲ? ಹಾ, ಎಲ್ಲೋ ನೆನೆ ಎಲ್ಲ ಕಾಣಿಸ್ಕೊಳ್ಳಿಲ್ಲ, ಬಂದು ಹಂಗೆ ಹೋಗ್ಬಿಟ್ಟಿದ್ದೀರಾ? ಊಟ ಮಾಡಲಿಲ್ಲ ನೀವು ನಿನ್ನೆ? ಮತ್ತೆ ಏನ್ ಮಾಡ್ತೀರಿ ಇವತ್ತು? ಏನ್ ಮಾಡ್ತೀರಾ? ಒಂದು ಪಾಯಸ ಮಾಡ್ತೀನಿ. ಯಾವ ಪಾಯಸನಪ್ಪ? ಪಾಯಸ ಅಂದ್ರೆ ಸೋರೆಕಾಯಿ ಅಕ್ಕಿದ ಪಾಯಸ. ಅದ್ರ ಹೆಸರು ಬಂದು ಜಿಲ್ಲೆ ಪರದೋಸ ಅಂತ. ಜಿಲ್ಲೆ ಪರದೋಸ? ಹೌದು. ಅರೇ, ಏನಿದೆ ಹೆಸರು ಜಿಲ್ಲೆ ಪರದೋಸ? ಹೌದು. ಅದು ಎಲ್ಲಿ ಅಂದ್ರೆ ದೊಡ್ಡ ದೊಡ್ಡ ಹೋಟ್ಲಲ್ಲಿ ಹೋದ್ರೆ ಕಾಫಿ ಸಾಪು ಸಿಕ್ಕತ್ತೆ. ಜಿಲ್ಲೆ ಪರದೋಸ್ ಮಾಡಕ್ಕೆ ಏನೇನ್ ತಂದಿದ್ದೀರಾ? ಜಿಲ್ಲೆ ಫರ್ದೋಸ್ ಬೇಕಾಗುವ ಸಾಮಗ್ರಿಗಳು: ಸೋರೆಕಾಯಿ, ಕಂಡೆನ್ಸ್ಡ್ ಮಿಲ್ಕ್, ಅಕ್ಕಿ, ಹಾಲು, ಚಿರೋಂಜಿ, ದ್ರಾಕ್ಷಿ, ಗೋಡಂಬಿ, ಖೋವಾ, ಸಕ್ಕರೆ, ಏಲಕ್ಕಿ ಪುಡಿ, ತುಪ್ಪ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಅಕ್ಕಿ ಸ್ವಲ್ಪ ಬಿಸಿ ಮಾಡ್ಕೊಳ್ಕ. ತುಪ್ಪ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಶ್ರೀಕೃಷ್ಣ ತುಪ್ಪವನ್ನ. ಗೌರಿ ಮತ್ತು ಗಣೇಶ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ವಿಶೇಷವಾದಂತಹ ಸಿಹಿ ಅಡಿಗೆಗೋಸ್ಕರ ಉಪಯೋಗಿಸ್ತಾ ಇದೀವಿ ಶ್ರೀಕೃಷ್ಣ ತುಪ್ಪ. ಅದ್ಭುತವಾಗಿದೆ. ಸರ್ ಅಕ್ಕಿ ನೆನೆಸಿದೀನಿ, 1 ಅವರ್ ನೆನೆಸ್ಕೊಂಡಿದ್ದೀನಿ. ಏನ ಮಾಮೂಲಿ ಅಕ್ಕಿ? ಮಾಮೂಲಿ ಅಕ್ಕಿ, ಊಟದಕ್ಕಿ. ಹೌದು. ಯಾವ್ದೇ ಪಾಯಸಕ್ಕೆ ಚೆನ್ನಾಗುತ್ತೆ ಯಾವ್ದು. ಓಕೆ. ಓಹೋ, ಚೆನ್ನಾಗಿ ಸ್ವಲ್ಪ ತುಪ್ಪ ಹಿಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಓಕೆ, ಹೆಂಗಿದೆ ಮನೆ? ಹೇಳಲಿಲ್ಲ ನೀವು ಪ್ರಕಾಶ್? ಚೆನ್ನಾಗಿದೆಯಾ? ಸಕ್ಕತ್ತಾಗಿದೆ ಬಿಡಿ. ಸಕ್ಕದ ಫಸ್ಟ್ ಇದೆ ಮನೆ, ಅಡಿಗೆ ಮನೆ ನೋಡಿ. ನಿಮ್ಗೋಸ್ಕರ ನಲ್ಲಿ ಕೇಳ್ತಾ ಇರಿ, ನಲ್ಲಿ ಬೇಕು ಸರ್ ಅಂತ ಹಾಕ್ಸ್ಕೊಟ್ಟಿದ್ದೀವಿ ಸರ್. ಅದಕ್ಕೋಸ್ಕರ ನಾನು ಕೋಟ್ರು ಹೊಸದು ಹಾಕೊಂಡ್ಬಂದಿದ್ದೀನಿ. ನೀವು ಏನ್ ಸಾಮಾನ್ಯ ಇದೀರ ಪ್ರಕಾಶ್ ರಾವ್? 5 ಸ್ಟಾರ್ ಹೋಟೆಲ್ ಚೆಫ್ ನೀವು. ಅಕ್ಕಿನ ಚೆನ್ನಾಗಿ ತುಪ್ಪ ಹಿಡ್ಕೊಂಡ್ರೆ ಪಾಯಸ ತುಂಬಾ ಚೆನ್ನಾಗಿರುತ್ತೆ. ಹಂಗಂತೀರಾ? ಹೌದು. ವೆರಿ ಗುಡ್ ಸರ್. ಯಾವತ್ತು ರೈಸ್ ಖೀರ್ ಮಾಡಿದ್ರೆ ಹಂಗೆ ಮಾಡ್ಬೇಕು. ವೆರಿ ಗುಡ್ ಸರ್. ನಮ್ಗೆ ಗೊತ್ತಿಲ್ಲ. ಸಾಕು, ಹಾಲು ಹಾಕ್ಬೇಡ ನನಗೆ. ಹಾಕಿ. ಅದ್ರ ಹಾಲಿದೆ. ಒಂದೊಂದು ಕಡೆ ನಾವು ಇದನ್ನ ಸ್ವಲ್ಪ ನಟ್ಸ್ ಎಲ್ಲ ಸ್ವಲ್ಪ ಹುರ್ಕೋಬೇಕು. ಹುರ್ಕೋಬೇಕಾ? ತೋರಿ ಪ್ರಕಾಶ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣ ತುಪ್ಪವನ್ನೇ ನಾವು ಬಳಸ್ತಾ ಇದೀವಿ. ಸಕಾಯಿನ ಬೇಕಾ? ಗೋಡಂಬಿ ದ್ರಾಕ್ಷಿ ಹಾಕ್ತಿದ್ದೇನೆ. ಹಾಕಿ. ಚಿರೋಂಜಿ ಅಂತ ಸುಮಾರು ಅಂಗಡಿ ಸಿಗಲ್ಲ, ದೊಡ್ಡ ಇದರಲ್ಲಿ ಸಿಗುತ್ತೆ. ಓಕೆ. ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಸಿಹಿಯ ಮಾಡ್ಬೇಕಾದ್ರೆ ಯೂಸ್ ಮಾಡ್ತಾರಲ್ಲ ಹೈದರಾಬಾದ್ ಚಿರೋಂಜಿನ. ಇದು ಹೈದರಾಬಾದ್ ಪಾಯಸ. ಹೈದರಾಬಾದ್ ಕಡೆ ಜಾಸ್ತಿ ಯೂಸ್ ಮಾಡ್ತಾರೆ. ಹೌದು ಹೌದು ಹೌದು. ಪಾಯಸಕ್ಕೆ ಯೂಸ್ ಮಾಡ್ತಾರೆ. ಸಿಹಿ ತಿಂಡಿಗಳಿಗೆ ಮುರಿದ್ರೆ ಒಳಗಡೆ ಸಿಗ್ತಾ ಇರ್ತಿದ್ದು. ಹೌದು ಸರ್. ತುರಿದಿರೋ ಸೋರೆಕಾಯಿ ಹಾಕ್ತೀನಿ ಅದರಲ್ಲಿ. ಅದಕ್ಕಾ? ಹೌದು. ಹಾಕಿ ಹಾಕಿ. ಚಿಪ್ಪೆ ತೆಗಿಬೇಕು, ಬೀಜ ತೆಗಿಬೇಕು, ಕಟ್ ಮಾಡ್ಕೋಬೇಕಿತ್ತು ಸಣ್ಣದಾಗಿ. ಅದರಲ್ಲಿ ನಾವು ನೀರಲ್ಲಿ ಬೇಯಿಸಿದ್ದೆಲ್ಲ ಏನೂ ಇಲ್ಲ? ಏನಿಲ್ಲ, ಹಂಗೆ ಡೈರೆಕ್ಟ್ ಆಗ್ಬೋದು. ಬೆಂದೋಗ್ಬಿಡು. ತಾಳಿ ಇದನ್ನ ಹಾಕ್ಬೇಕು. ಹಾಕಿ. ಅಷ್ಟೇ ಇದ್ರೆ ಹಾಕ್ಬಿಡಿ. ಹಂಗೆ ಸಾಕಲ್ಲ? ಸಾಕು ಸಾಕು. ಓಹೋ, ಅದ್ಭುತ ಅದ್ಭುತ. ಈಗ ನೀರು ಹಾಕ್ಬೇಕಾ? ಹಾಕೋದೆಲ್ಲ ಆಯ್ತಲ್ಲ? ಸಕ್ಕರೆ ಸ್ವಲ್ಪ ಬೇಯಿಲಿ. ಸಕ್ಕರೆ ಹಾಕೋಣ. ಕೋವಾ ಹಾಕ್ಬೇಕಾ? ಏನು ಸ್ವೀಟ್ ಕೋವಾನ? ಏನು ಸಫೆ ಕೋವಾ? ಯಾವ್ದು ಹಾಕೋದು? ಸ್ವೀಟ್ ಹಾಕೋದು, ಸಕ್ಕರೆ ಕಡಿಮೆ ಹಾಕೋದು. ಓಕೆ. ಸ್ವೀಟ್ ಅಂದ್ರೆ ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕ್ಬೇಕು ಅಷ್ಟೇ. ಹೆಂಗಾದ್ರು ಸರಿ ನಡೀತದೆ, ಕೆಲ ಐಟಮ್ಸ್ ನಡೀತದೆ ಹಂಗೆ. ಓಕೆ ಓಕೆ. ನಮ್ಮ ಇವತ್ತಿನ ಗೌರಿ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ವೈವಿಧ್ಯಮಯ ಅಡುಗೆಗಳನ್ನ ತೋರಿಸ್ಕೊಡ್ತಾ ಇದೀವಿ. ಸ್ವಲ್ಪ ಕೋವಾ ಹಾಕ್ಬಿಡ ನಂಗೆ. ಹಾಕ್ಬಿಡಿ ಸರ್. ನಮ್ಮ ಕೃಷ್ಣ ಕೋವನ್ನ ಉಪಯೋಗಿಸಿ ನಾವು ಅದ್ಭುತವಾಗಿರುವಂತ ಒಂದು ಇದನ್ನ ಮಾಡ್ತಾ ಇದೀವಿ. ತುಂಬಾ ಸಖತ್ತಾಗಿದೆ. ಈ ಪಾಯಸ ಹೈದರಾಬಾದ್ ಸ್ಟೈಲ್ ಇದು. ಹೈದರಾಬಾದ್ ಶೈಲಿಯ ಪಾಯಸನ? ಬಟ್ ನಾವು ಹೀರೆಕಾಯಿ ಹಾಕೊಂಡು ಸೋರೆಕಾಯಿ ಹಾಕೊಂಡೆಲ್ಲ ಮಾಡ್ಕೊಳ್ಳಲ್ಲ ಬಿಡಿ. ಗಟ್ಟಿಗಿರ್ತಾ? ಹಾ, ಗಟ್ಟಿಗಿರು. ಸಕ್ಕರೆ ಹಾಕ್ತಾ ಇದ್ದೀನಿ. ಹಾಕಿ ಹಾಕಿ. ಸಕ್ಕರೆ ಹಾಕಿ. ಸಕ್ಕರೆ ಹಾಕಿದ್ರೆ ನೀರು ಹಾಕ್ಬಿಡ್ಬೋದಲ್ಲ ಪ್ರಕಾಶ್? ಸರ್, ನೀರು ಬಿಡಿ ಸರ್. ಸ್ವಲ್ಪ ಏಲಕ್ಕಿ ಪೌಡರ್ ಸ್ವಲ್ಪ ಹಂಗೆ ಹಾಕ್ಬಿಡಿ. ವೆರಿ ಗುಡ್. ಓಕೆ ಪ್ರಕಾಶ್ ರಾವ್, ಈಗ ಇನ್ನೇನು ಹಾಕ್ಬೇಕು ಬಿಡ್ರಿ? ಇಲ್ಲಿ ಆಗೋದು. ಮಿಲ್ಕ್ ಬೇಡ ಹಾಕ್ಬೇಕಷ್ಟೇ. ಹಾಫ್ ಮಾಡ್ಬಿಡ್ಲಾ? ಹಾಫ್ ಮಾಡಿ. ಹಾಫ್ ಮಾಡಿ ಮಿಲ್ಕ್ ಮೇಡ್ ಹಾಕ್ತಾರಾ? ಹೌದು. ಹಾಕ್ಬೋದಾ? ಹಾಕ್ಬೋದು. ಹಾಕ್ಬಿಡಿ. ನೀವು ಫಸ್ಟ್ ಹಾಕ್ಬಿಡಿ. ಮಿಲ್ಕ್ ಮೇಡ್ ಹಾಕಿ, ಸಕ್ಕರೆ ಹಾಕಿ, ಕೋವಾ ಹಾಕಿ, ಏನೋ ಒಂದು ದಾರಿ ಮಾಡ್ತಾ ಇದೀರ ನೀವು. ತುಪ್ಪ, ಚಿರೋಂಜಿ, ಗೋಡಂಬಿ, ದ್ರಾಕ್ಷಿ ಎಲ್ಲ ಇದೆ. ಓಹೋ, ಇದು ಕುಡಿಯೋದಾ ತಿನ್ನೋದಾ? ಇಷ್ಟೊತ್ತಿನ ಕುಡಿಯೋ ತರ ಐತಿ, ತಿನ್ನಂಗಾಗೋಯ್ತು? ಹೌದು, ತಿನ್ನೋದೇ. ಅದು ಕುಡಿಯೋಕ್ಕಾಗಲ್ಲ, ಗಟ್ಟಿ ಇರುತ್ತೆ. ಓಕೆ. ಜಿಲ್ಲೆ ಪರದೋಸ ನಾವು ಹೇಳ್ಕೋಬಹುದು. ಅಕ್ಕಿ ಸೋರೆಕಾಯಿ ಪಾಯಸ ಅನ್ಬೋದು. ಅಕ್ಕಿ ಮತ್ತು ಸೋರೆಕಾಯಿ ಹಾಕಿ ಮಾಡಿರ್ತಕ್ಕಂಥ ಗಟ್ಟಿ ಪಾಯಸ ಯಾವ ರೀತಿ ಮಾಡಿದ್ರು ನಮ್ಮ 5 ಸ್ಟಾರ್ ಹೋಟೆಲ್ ಚೆಫ್ ಪ್ರಕಾಶ್ ಅವರು ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ. ನೋಡ್ಕೊಳ್ಳಿ, ಗೌರಿ ಹಬ್ಬಕ್ಕೆ ಮಾಡ್ಕೊಳ್ಳಿ. ಜಿಲ್ಲೆ ಫರ್ದೋಸ್ ಮಾಡುವ ವಿಧಾನ: ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ, ಚಿರೋಂಜಿ ಹಾಕಿ ಹುರಿದುಕೊಳ್ಳಿ. ಒಂದು ಬಾಣಲಿಗೆ ತುಪ್ಪ, ನೆನೆಸಿದ ಅಕ್ಕಿ ಹಾಕಿ ಹುರಿದು ಅದಕ್ಕೆ ಹಾಲು, ತುರಿದ ಸೋರೆಕಾಯಿ, ತುಪ್ಪದಲ್ಲಿ ಹುರಿದ ದ್ರಾಕ್ಷಿ, ಗೋಡಂಬಿ,
ಚಿರೋಂಜಿ, ಖೋವಾ, ಸಕ್ಕರೆ, ಏಲಕ್ಕಿ ಪುಡಿ, ಕಂಡೆನ್ಸ್ಡ್ ಮಿಲ್ಕ್ ಹಾಕಿ ಚೆನ್ನಾಗಿ ಕುದಿಸಿ. ಈಗ ರುಚಿ ರುಚಿಯಾದ ಜಿಲ್ಲಾ ಫರ್ದೋಸ್ ಸವಿಯಲು ಸಿದ್ಧ. ಟೇಸ್ಟ್ ಮಾಡೋಣ ಪ್ರಕಾಶ್ ರಾವ್. ಮಾಡಿ ಸರ್, ತುಂಬಾ ಗಟ್ಟಿಯಾಗಿ ಹೋಗ್ತಿಲ್ರಿ, ಹಿಂಗೆ ಇರೋದಾ? ಹಂಗಾರೆ ಸೋರೆಕಾಯಿ ಅಂತ ಏನು ಗೊತ್ತಾಗಲ್ಲ. ಗೊತ್ತಾಗಲ್ಲ. ಚೆನ್ನಾಗಿದೆ. ಟೇಸ್ಟ್ ಚೆನ್ನಾಗಿರುತ್ತೆ. ಆರ್ಬೇಕು, ಆರಿದ ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ, ಕಟಿಂಗ್ ಆದರೆ ಸರಿ ಆಗುತ್ತೆ. ಚೆನ್ನಾಗಿದೆ ಸರ್, ಬಾಯಿ ತುಂಬಾ ತಿನ್ಬೋದು. ಥ್ಯಾಂಕ್ ಯು ಸರ್, ಒಳ್ಳೆ ಅಡುಗೆ ತೋರಿಸಿದ್ದೀರಾ. ಥ್ಯಾಂಕ್ ಯು ಪ್ರಕಾಶ್ ರಾವ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾಳೆ ಗಣೇಶ ಹಬ್ಬ ಬರಬೇಕು, ಹಂಗೆ ಓಕೆ ಸರ್, ಬರ್ತೀವಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕಾರ್ಯಕ್ರಮ ಮುಗಿಸ್ಬೇಕು. ಮುರಳಿಯವರೇ ಹೇಳಿ, ಇವತ್ತಿನ ಪ್ರಶ್ನೆ ಏನು ಅಂತ ಕೇಳ್ತಾ ಇದ್ದೀರಾ. ಇವತ್ತಿನ ಕಾರ್ಯಕ್ರಮ ನೋಡಿದವ್ರಿಗೆ ಈ ಪ್ರಶ್ನೆ ಖಂಡಿತವಾಗಲೂ ಉತ್ತರ ಗೊತ್ತಿರುತ್ತೆ. ಈ ವಾರ ಇವತ್ತಿನ ಕಾರ್ಯಕ್ರಮದಲ್ಲಿ ರಂಗನಾಥ್ ಅವರು ಬಂದು ಒಂದು ಒಳ್ಳೆ ಅಡುಗೆಯನ್ನ ಮಾಡಿದ್ರು. ಒಳ್ಳೆ ಸ್ವೀಟು, ತುಂಬಾ ಚೆನ್ನಾಗಿತ್ತದು. ಅದರ ಹೆಸರೇನು? ನಮ್ಮ ವಿಳಾಸ ಜಿ ಕನ್ನಡ, ಒಗ್ಗರಣೆ ಡಬ್ಬಿ ವಿಭಾಗ, ಅಂಚೆಪೆಟ್ಟಿಗೆ ಸಂಖ್ಯೆ 5199, MG ರಸ್ತೆ, ಬೆಂಗಳೂರು 1. ಇಮೇಲ್ ವಿಳಾಸ ಒಗ್ಗರಣೆ ಡಬ್ಬಿ@z.slgroup.com.